ಈ ಜಿಯೋಗ್ರಫಿ ಬಗ್ಗೆ ಮಾಡೋಣ. ನಿಮ್ಮ ಜನರಲ್ ಪೇಪರ್ನಲ್ಲಿ ಜಿಯೋಗ್ರಫಿ ಬಗ್ಗೆ ಕೇಳ್ತಾರೆ. ಮೊದಲು ಏನು ಮಾಡ್ಬೋದು ಈ ಜಿಯೋಗ್ರಫಿನಲ್ಲಿ? ತುಂಬ ವಿಚಾರ ಇದೆ ಜಿಯೋಗ್ರಫಿ ಬಗ್ಗೆ. ನೀವೇನಾದ್ರು ಸರ್ವೆಗೆ ಸಂಬಂಧಪಟ್ಟಂತೆ ಎಕ್ಸಾಮ್ ತಗೊಂಡ್ರೆ 100 ಮಾರ್ಕ್ಸ್ಗೆ ಭಾಳ ಇದೆ ಕೇಳ್ತಾರೆ. ಇಲ್ಲಿ ಹಾಗಲ್ಲ. ಇಲ್ಲಿ ಒಂದು 10 ರಿಂದ 12 ಮಾರ್ಕ್ಸ್ಗೆ ಜಿಯೋಗ್ರಫಿ ವಿಚಾರ ಇದೆ. ಮತ್ತು ಈ ಜಿಯೋಗ್ರಫಿ ಅನ್ನೋದು ಸೈನ್ಸು, ಫಿಸಿಕ್ಸ್ ಹೆಚ್ಚು ಪಾಲು. ನೀವೇನು ಫಿಸಿಕ್ಸಲ್ಲಿ ಕೆಮಿಸ್ಟ್ರಿ ಮತ್ತು ಬಯಾಲಜಿನಲ್ಲಿ ಬರ್ತಕ್ಕಂಥ ವಿಚಾರಗಳಿರೋ ಅದನ್ನು ತಿಳ್ಕೊಳ್ಳೋ ರೀತಿಯಲ್ಲಿ ಈ ಜಿಯೋಗ್ರಫಿನ ತಿಳ್ಕೊಳ್ಳಿ. ಹಾಗಾದರೆ ಮೊದಲು ಈ ಜಿಯೋಗ್ರಫಿ ಅಂದ್ರೇನು, ಅದರಲ್ಲಿರ್ತಕ್ಕಂಥ ಟಾಪಿಕ್ಸ್ ಏನು, ಈ ಟಾಪಿಕ್ಸಲ್ಲಿ ಏನೇನು ತಿಳ್ಕೊಬೋದು ಅಂತ ಸುಮ್ಮನೆ ಒಂದು ಟಚ್ ಆ್ಯಂಡ್ ಗೋ ಅಂತಾರೆ, ಖೋಖೋ ಆಟ ಆಡೋದಿದೆಯಲ್ಲ ಹಾಗೆ ಮುಟ್ಟೋದು ಹೋಗೋದು ಅಷ್ಟೇ. ಆ ಪ್ರಕಾರ ನಾವು ನೋಡೋದಾದರೆ ಮೊದಲು ಈ ಜಿಯೋಗ್ರಫಿ ಅನ್ನೋದು ಏನು, ಮತ್ತು ಆ ಜಿಯೋಗ್ರಫಿ ಅನ್ನೋದು ಏನು, ಮತ್ತು ಈ ಸಬ್ಜೆಕ್ಟ್ ಇದೆಯಲ್ಲ ಇದರಲ್ಲಿ ನಾವು ಏನು ತಿಳ್ಕೋಬೇಕು. ನಿಮಗೆ ಸರ್ವೇ ಸಾಮಾನ್ಯವಾಗಿ ಗೊತ್ತಿರೋಂಗೆ ಈ ಜಿಯೋಗ್ರಫಿ ಅಂತಕ್ಕಂಥ ಒಂದು ಪದ ಏನಿದೆ ಅದು ಗ್ರೀಕಿಂದ ಬಂದಿರತಕ್ಕಂಥ ಪದ. ಹಾಗೆ ಹೇಳ್ತಿದೆ, ಗ್ರೀಕ್ ಫಿಲಾಸಫರ್ಸ್ ನಮಗೆ ಕೊಟ್ಟಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ ಇದೆಯಲ್ಲ ಹುಡುಗೆ ಅದು ಅಷ್ಟಿಷ್ಟಲ್ಲ, ಭಾಳಷ್ಟು ಕಾಂಟ್ರಿಬ್ಯೂಷನ್ಸ್. ಆ ಕಾಂಟ್ರಿಬ್ಯೂಷನ್ನಲ್ಲಿ ಜಿಯೋಗ್ರಫಿ ನೋಡಿ, ಅವರು ಅದು ಪದಸಹ ಅರ್ಥವನ್ನು ತಿಳಿಸ್ತಾರೆ. ಏನಿದು ಪದಸಹ ಅರ್ಥ? ಜಿಯೋ ಪ್ಲಸ್ ಗ್ರಫಿ ಅಂತ. ಜಿಯೋ ಪ್ಲಸ್ ಗ್ರಫಿ. ಜಿಯೋ ಅಂದರೆ ಭೂಮಿ ಅಂತ ಗ್ರೀಕ್ ಭಾಷೆ. ಗ್ರಫಿ ಅಂದರೆ ಅಧ್ಯಯನ, ಅಥವಾ ಜಿಯೋ ಅಂದರೆ ಭೂಮಿ, ಗ್ರಫಿ ಅಂದರೆ ವಿವರಣೆ, ಎಕ್ಸ್ಪ್ಲೈನ್ ಅಂತ. ಯಾವುದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದು? ಭೂಮಿಯ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದು. ಭೂಮಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದು, ಭೂಮಿ ಬಗ್ಗೆ ವಿವರಣೆ ಕೊಡೋದು, ಭೂಮಿ ಬಗ್ಗೆ ಅಧ್ಯಯನ ಮಾಡೋದು. ಇದನ್ನು ನಾವು ಜಿಯೋಗ್ರಫಿ ಅಂತ. ಈ ಜಿಯೋಗ್ರಫಿನಲ್ಲಿ ಏನೇನು ತಿಳ್ಕೋಬೇಕು ನಾವು, ಮತ್ತು ಭೂಮಿಯ ಅರ್ಥ, ಭೂಮಿ ಅನ್ನೋದು ಏನು ಅರ್ಥವನ್ನು ನೀಡುತ್ತೆ ನಮಗೆ. ಭೂಮಿಯ ಆಕಾರ, ಶೇಪ್, ಭೂಮಿಯ ಆಕಾರ ಹೇಗಿದೆ, ನಮ್ಮ ಪೂರ್ವಿಕರು ಭೂಮಿಯ ಆಕಾರವನ್ನು ಹೇಗೆ ತಿಳ್ಕೊಂಡಿದ್ರು, ಅಧ್ಯಯನ ಮಾಡ್ತಾ 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 ಅದು ಸಂಶೋಧನೆ ಒಳಪಡ್ತಾ ಈಗ ಯಾವ ಆಕಾರ ಬಂದಿದೆ. ಮತ್ತು ಈ ವಿಶ್ವ ಅಂದರೆ ಏನು, ಭೂಮಿ ಅಂತಕ್ಕಂಥದ್ದು ಒಂದು ಗ್ರಹ ಅಂತ ನಾವು ಸಂಶೋಧನೆ ಮಾಡ್ತೀವಿ. ಆ ನಂತರ ವಿಶ್ವ ಅನ್ನೋದು ಹೇಗಾಯಿತು, ವಿಶ್ವದಲ್ಲಿ ಏನೆಲ್ಲ ಇದೆ, ಹಾಗೆ ಭೂಮಿಗೆ ಚಲನೆ ಇದೆ, ಭೂಮಿ ಚಲಿಸ್ತದೆ, ಚಲನೆ ಇದೆ. ಹಾಗಾದರೆ ಭೂಮಿಯ ಚಲನೆಗಳೇನು? 2 ರೀತಿಯಾದಂಥ ಚಲನೆಗಳನ್ನು ಕಾಣ್ತೇವೆ. ಒಂದು ದೈನಂದಿನ ಚಲನೆ, ಇನ್ನೊಂದು ವಾರ್ಷಿಕ ಚಲನೆ. ಈ ಚಲನೆಗಳನ್ನು ನಾವು ಆ ಭೂಮಿ ಸುತ್ತಲೂ, ಸೂರ್ಯನ ಸುತ್ತಲೂ ತೆಗೆದುಕೊಳ್ಳುವಂಥ ಅವಧಿಯ ಮೇಲೆ, ಅದು ಚಲಿಸುವಂಥ ಅವಧಿಯ ಮೇಲೆ ನಾವು ಚಲನೆಗಳನ್ನು ನಾವು ವ್ಯಾಖ್ಯಾನ ಮಾಡ್ತೀವಿ. ಮತ್ತು ಈ ರೀತಿ ಭೂಮಿ ಚಲನೆ ಮಾಡೋದ್ರಿಂದ ಏನೇನು ಪರಿಣಾಮ ಆಗುತ್ತೆ ಭೂಮಿಯ ಮೇಲೆ? ಹಾಗಾದರೆ ಭೂಮಿಯ ಮೇಲೆ ವಾಯುಗುಣ ಅಂದರೆ ಏನು, ವಾಯುಗುಣ ಹೇಗಿರುತ್ತೆ, ಕಾರಣಗಳೇನು, ಪರಿಣಾಮ ಏನು, ಹವಾಗುಣ ಅಂದರೆ ಏನು, ಇದನ್ನು ಕ್ಲೈಮೇಟ್ ಆ್ಯಂಡ್ ವೆದರ್ ಆ್ಯಂಡ್ ಕ್ಲೈಮೇಟ್ ಅಂತ. ಇದು ಡಿಫರೆನ್ಸಸ್ ಏನು, ಸಸ್ಯವರ್ಗ ನಮಗೆ ಏನು ಕಂಡು ಬರುತ್ತೆ, ಎಲ್ಲೆಲ್ಲಿ ಕಂಡು ಬರುತ್ತೆ, ಪ್ರಪಂಚದ ಅಥವಾ ಭೂಮಿಯ ಯಾವ ಯಾವ ಭಾಗದಲ್ಲಿ ಕಂಡು ಬರುತ್ತೆ, ಕಾಂಟಿನೆಂಟ್ಸ್, ಖಂಡಗಳು, ಎಷ್ಟು ಖಂಡಗಳಿದೆ, ಆ ಖಂಡಗಳಲ್ಲಿ ಅತ್ಯಂತ ದೊಡ್ಡ ಖಂಡ ಯಾವುದು, ಜನಸಂಖ್ಯೆಯಿಂದ ಕೂಡಿರುವಂಥ ಖಂಡ ಯಾವುದು, ಜನಸಂಖ್ಯೆ ಕಡಿಮೆ ಇರತಕ್ಕಂಥ ಖಂಡ ಯಾವುದು, ಬೆಳೆಗಳು, ಈ ಭೂಮಿ ಮೇಲೆ ಏನೇನು ಬೆಳೆಗಳು ಬೆಳೆದಿದೆ. ಆ ನಂತರ ಪರ್ವತಗಳು, ಇಲ್ಲಿ ಯಾವ ಭಾಗದಲ್ಲಿ ಎಂತೆಂಥ ಪರ್ವತಗಳಿದ್ದಾವೆ, ಆ ಪರ್ವತಗಳಿಂದ ನಮ್ಗೆ ಏನು ಅನುಕೂಲ ಆಗುತ್ತೆ. ಮತ್ತು ನದಿಗಳು, ಹೇಗೆ ನದಿಗಳು ಉಗಮ ಆಗ್ತವೆ, ಅವು ಎಲ್ಲಿ ಹರಿತವೆ, ಯಾವ ದಿಕ್ಕಿಗೆ ಹರಿತವೆ, ಎಷ್ಟು ಉದ್ದ ಹರಿತವೆ, ಎಷ್ಟು ಅಗಲವಾಗಿರ್ತವೆ, ಅವುಗಳಿಂದ ಆಗುವಂಥ ಪ್ರಯೋಜನ ಏನು, ಎಲ್ಲವನ್ನು. ಮತ್ತು ಇನ್ನು ಮಣ್ಣುಗಳು, ಮಣ್ಣಿನ ಬಗ್ಗೆ ಮಾತಾಡೋಣ. ವಿಧ ವಿಧವಾದಂಥ ಮಣ್ಣುಗಳಿದ್ದಾವೆ, ಮಣ್ಣಿಂದ ಆಗ್ತಕ್ಕಂಥ ಪ್ರಯೋಜನ,
ಮತ್ತೆ ಭೂಕಂಪ ನೋಡಿ, ಭೂಮಿ ಕಂಪಿಸ್ತದೆ, ಭೂಕಂಪ ಹೇಗಾಗುತ್ತೆ, ಎಲ್ಲೆಲ್ಲಿ ಆಗುತ್ತೆ, ಹಾಗೆ ಜ್ವಾಲಾಮುಖಿಗಳು, ಸರೋವರಗಳು, ಸಾಗರಗಳು, ಈ ಎಲ್ಲ ವಿಚಾರಗಳನ್ನು ನಾವು ಸಂಕ್ಷಿಪ್ತವಾಗಿ ಈ ಭೂಗೋಳಶಾಸ್ತ್ರ ಅಂತಕ್ಕಂಥ ಸಬ್ಜೆಕ್ಟ್ನಲ್ಲಿ ಏನು ಮಾಡಬೇಕು, ನಾವು ಈಗ ನಾವು ಒಂದೊಂದಾಗಿ ಏನಾಯಿತು. ಹಾಗಾದರೆ ಈ ಭೂಮಿ ಅನ್ನೋದು ಏನು, ಇದು ದೇಶಕ್ಕೆ ತಿಳ್ಕೊಳ್ಬೇಕಾಗಿತ್ತು. ಆದರೆ ಅದರ ಅರಿವಿಲ್ಲದ ಕಾರಣ ಟಚ್ ಮಾಡಿ ಹೋಗ್ಬೋದು. ಭೂಮಿ ಅಂತಕ್ಕಂಥದ್ದು ಒಂದು ಗ್ರಹ. ಇದರ ಉಗಮ ಹೇಗಾಯಿತು, ಹೇಗೆ ಹುಟ್ಟು? ಒಂದು ಪ್ರಶ್ನೆ ಇದೆ. ನಾವೆಲ್ಲ ಹುಟ್ಟು ಹಬ್ಬ ಮಾಡ್ಕೊತೀವಿ, ಆಚರಣೆ ಮಾಡ್ಕೊತೀವಿ, ನಮ್ಗೊಂದು ಡೇಟ್ ಇದೆ. ಹಾಗಾದರೆ ಭೂಮಿಗೆ ಹುಟ್ಟು ಹಬ್ಬ ಇದೆಯಾ? ಏಪ್ರಿಲ್ 22ನೇ ತಾರೀಕನ್ನ ಇತ್ತೀಚಿನ ಭೂಗೋಳಶಾಸ್ತ್ರಜ್ಞರು ವಸುಂಧರೆಯ ಹುಟ್ಟುಹಬ್ಬ ಅಂತ ಕರಿತಾ ಇದ್ದಾರೆ. ಅಮೆರಿಕನ್ಸಿಗೆ ಅದನ್ನ ಹೇಳ್ತಾ ಇದ್ದಾರೆ ವಸುಂಧರೆ. ವಸುಂಧರೆ ಅಂದರೆ ಆ ಭೂಮಿ, ಧರೆ, ವಸುಂಧರೆ, ಭೂಮಿ, ಪೃಥ್ವಿ, ಇವೆಲ್ಲ ಸಮಾನ ಅರ್ಥಗಳು, ಸಮಾನವಾದಂಥ ಅರ್ಥವನ್ನು ಕೊಡ್ತಕ್ಕಂಥ ಪದಗಳು. ಲಕ್ಷಾಂತರ ವರ್ಷಗಳ ಹಿಂದೆ ಈ ಭೂಮಿ ಅಂತಕ್ಕಂಥ ಒಂದು ಗ್ರಹ ಏನಿದೆ, ಸೂರ್ಯನಲ್ಲಿ ಇದ್ದ ಸೂರ್ಯನ ಒಂದು ಭಾಗ. ಸೂರ್ಯನಲ್ಲಿ ಉಂಟಾದ ವೈಪರೀತ್ಯಗಳಿಂದ ನಮ್ಗೆ ಎಷ್ಟೋ ಸತಿ ನಮ್ಮ ಮನಸ್ಸಿನಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗುತ್ತೆ. ಬಹಳ ಚೆನ್ನಾಗಿರುತ್ತೆ ಮನಸ್ಸು. ಬೆಳಿಗ್ಗೆ ಎದ್ದು ಏನೇನೋ ಮನೆಯಲ್ಲಿ ಪಕ್ಕದ ಮನೆಯವ್ರ ಜಗಳ, ಮನೆಯ ಜಗಳ, ಇನ್ನೇನೋ ಜಗಳ, ಮನಸ್ಸು ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ. ಆ ರೀತಿ ಸೂರ್ಯನಲ್ಲಿ ಆದಂತಹ ಅಗಾಧವಾದ ವೈಪರೀತ್ಯಗಳಿಂದ, ಸೋ ಮೆನಿ ಐಸೋಲೇಷನ್, ಒಂದು ಭಾಗ ಸೂರ್ಯನಿಂದ ಸಿಡಿದು ಭೂಮಿ ಈಗಿರುವ ಸ್ಥಳಕ್ಕೆ ಬಂದು ನಿಲ್ಲುತ್ತದೆ. ಸೂರ್ಯನ ಒಂದು ತುಣುಕೆ ಏನೋ ಭೂಮಿ ಹರ್ತ್. ಈ ಹರ್ತ್ ಸಾವಿರಾರು ವರ್ಷಗಳ ನಂತರ ವಾತಾವರಣದಿಂದ ತಂಪಾಗ್ತಾ ಬರುತ್ತೆ. ಈ ತಂಪಾದ ಸ್ಥಳವೇ ಭೂಮಿಯ ಮೇಲ್ಮೈ. ಭೂಮಿಯ ಅಂತರಾಳಕ್ಕೆ ಹೋದಂತೆ ನಮಗೆ ಈಗಲೂ ಸಹ ಸೂರ್ಯನಲ್ಲಿರುವಂತಹ 6000 ಡಿಗ್ರಿ ಸೆಂಟಿಗ್ರೇಡ್ನಷ್ಟು ಉಷ್ಣತೆ ಭೂಮಿಯ ಅಂತರಾಳದಲ್ಲಿದೆ. ಅದನ್ನೇ ನಾವು ಮ್ಯಾಗ್ಮಾ ರಸ, ಜ್ವಾಲಾಮುಖಿ ರಸ, ಲಾವಾ ರಸ, ಅದೇನಾದರೂ ಭೂಮಿ ಎಲ್ಲಿ ಸಡಿಲವಾಗಿದೆ ಆ ಭಾಗದಲ್ಲಿ ಮೇಲ್ಮುಖನಾಗಿ ಚಿಮ್ಮಿದರೆ ಅಗ್ನಿ ಪರ್ವತ. ಪರ್ವತಗಳು ಯಾವುದರಿಂದ ಆದದ್ದು? ಬೆಂಕಿಯಿಂದ ಆದದ್ದು. ನೋಡಿ, ಅಲ್ಲಿ ಬಹಳಷ್ಟು ಪ್ರಶ್ನೆಗಳು ಬಂದ್ಬಿಡ್ತವೆ. 6000 ಡಿಗ್ರಿ ಸೆಂಟಿಗ್ರೇಡ್ ಅಂದ ತಕ್ಷಣನೇ ನಮ್ಮ ರೂಮ್ ಟೆಂಪರೇಚರ್ ಎಷ್ಟಿರುತ್ತೆ? ಪ್ರಶ್ನೆ ಎಷ್ಟಿರುತ್ತೆ ರೂಮ್ ಟೆಂಪರೇಚರ್? 27. ಎಲ್ಲಿ ನೋಡ್ತಾರೆ? ನಮಗೆ ಬಾಯಿಗೆ ಹಾಕ್ಕೊಡ್ತಾರೆ, ಜ್ವರ ಬಂದಾಗ ಡಾಕ್ಟರ್ ಹೋದಾಗ ಇಲ್ಲಿ ಹಾಕ್ತಾರೆ, ಇಲ್ಲ ಬಾಯಿ ಹಾಕ್ತಾರೆ. ಅಥವಾ ನೀವು ಡೈರಿಗೆ ಹಾಲು ತಗೊಂಡೋದ್ರೆ ಒಂದು ವೇಳೆ ಟೆಂಪ್ರೇಚರ್ ಇದ್ದರೆ ಲ್ಯಾಕ್ಟೋಮೀಟರ್ ಬರೋದಿಲ್ಲ, ಆಗ ಟೆಂಪ್ರೇಚರ್ ಎಷ್ಟು ಅಂತ ನೋಡ್ತಾರೆ. ಸೊ ಹೀಗೆ ಭೂಮಿಯ ಉಗಮ ಆಗುತ್ತೆ. ಮತ್ತೆ ಭೂಮಿ ಸುಮ್ಮನೆ ತಂಪಾಗೋದಿಲ್ಲ, ಅದು ತಿರುಗುವಿಕೆಯಿಂದ.
ತಿರುಗ್ತಾ ಇದೆ, ಭೂಮಿ ಸುತ್ತಾ ಇದೆ. ನಾವೆಲ್ಲ ತಪ್ಪು ಮಾತಾಡ್ತೇವೆ. ಸೂರ್ಯ ಈ ಕಡೆ ಮುಳುಗ್ತಾನೆ, ಕಡೆ ಹುಡುಕ್ತಾನೆ. ಮತ್ತೆ ಇನ್ನು ನಮಗೆ ಹೆಂಗೆ ಭೂಮಿ ತಿರುಗುತ್ತೆ? ರಾತ್ರಿ ನಮ್ಮ ಮನೆ ಬಾಗಿಲು ಹೀಗೆ ಇತ್ತು, ಮತ್ತೆ ಬೆಳಿಗ್ಗೆ ನಾವು ಎದ್ದಾಗಲೂ ಹೀಗೆ ಇದೆಯಲ್ಲ. ನಮಗೆ ನಮ್ಮ ಬಾಗಿಲಿನ ಜೊತೆಗೆ ಇಡೀ ನಮ್ಮ ವ್ಯವಸ್ಥೆನೇ ಇದೆ, ಸುತ್ತ ಇದೆ. ಹಾಗಾಗಿ ನಮ್ಗೆ ಹೇಗಿತ್ತು ಹಾಗೆ ಇದ್ದೀವಿ. ರಾತ್ರಿ ನಮ್ಮ ಮನೆಯಲ್ಲಿ ಬಾಗಿಲು ಕೂರುತ್ತಿದ್ರೆ ಬೆಳಿಗ್ಗೆ ಎದ್ದಾಗಲೂ ಅಲ್ಲೇ ಇರುತ್ತೆ. ಯಾವ ಕಾರಣಕ್ಕೂ ಪಶ್ಚಿಮ ಬದಲಾವಣೆ ಆಗೋದಿಲ್ಲ. ಇದನ್ನ ಮಕ್ಕಳಿಗೆ ಅರ್ಥ ಮಾಡಿಸ್ಬೇಕಾಗುತ್ತೆ. ನಮ್ಗೆ ಇದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ, ಚಿತ್ರವನ್ನು ಕೇಳ್ತಾರೆ. ನಾನು ಓದುವಾಗ ನನಗೊಂದು ಪ್ರಶ್ನೆ ಬಂದಿತ್ತು, KS ಬರೆಯುವಾಗ. ಭೂಮಿಯಲ್ಲಿ 3 ಭಾಗ ಏನಿದೆ? ಭೂಮಿಯಲ್ಲಿ 3 ಭಾಗ ನೀರಿದೆ, 1 ಭಾಗ ಭೂಭಾಗ ಇದೆ, ಜನವಾಸ. ಸಮುದ್ರ ಆವರಿಸಿದೆ, 71% ಸಮುದ್ರವಿದೆ, ಕೇವಲ 29% ಮಾತ್ರ ಭೂಮಿ ಇದೆ. ಈ 71% ಸಮುದ್ರದ ನೀರು 21% ಭೂಮಿಯನ್ನು ಏಕೆ ಕೊಚ್ಚಿಕೊಂಡು ಹೋಗುವುದಿಲ್ಲ? ಪ್ರವಾಹ ಬಂದು ಹೇಗೆ ಅದನ್ನು ಹಾಳು ಮಾಡೋದಿಲ್ಲ? ಇದಕ್ಕೆ ಭೌಗೋಳಿಕ ಕಾರಣಗಳನ್ನು ಬರೆಯಿರಿ ಅಂತ ಕೊಡುವುದಿಲ್ಲ. ಅದು ಎಷ್ಟು? 50 ಪದಗಳಲ್ಲಿ ಬರೆಯಬೇಕು. ನಮಗೆ ನಿಮ್ಮ ಥರ ಎಕ್ಸಾಮ್ ಅಲ್ಲ, ನಮಗೆ ಎಷ್ಟೆಷ್ಟಪ್ಪ ಬುಕ್ಲೆಟ್ ಬರೆದು ಕೈಯಲ್ಲ 3 ಗಂಟೆ. ಸೊ ಹೀಗಾಗಿ ಭೂಮಿ ಹೇಗೆ ಹುಕುಮ ಆಯಿತು ಅಂದರೆ, ಭೂಮಿ ಸೂರ್ಯನ ಒಂದು ಭಾಗ, ಪಾರ್ಟ್ ಆಫ್ ದ ಸನ್, ಅಲ್ಲಿ ಉಂಟಾದಂಥ ವ್ಯತಿರಿಕ್ತಗಳಿಂದ ಐಸೋಲೇಷನ್ಗಳಾದಂಥ ಸಮಯದಲ್ಲಿ ಅಲ್ಲಿಂದ ಒಡೆದು ಬಂದಂಥ ಒಂದು ಭಾಗ. ಆ ಒಡೆದು ಬಂದಂಥ ಭಾಗ ಇಲ್ಲಿ ಈ ಹಂತದಲ್ಲಿ ಸಾವಿರಾರು ವರ್ಷಗಳವರೆಗೆ ನಿಂತು ಅದು ತನಗೆ ಘನೀಕರಣವನ್ನು ಈ ಒಂದು ಸ್ಥಿತಿಯನ್ನು ತಲುಪಿ ನಾವು ಉಗಮ. ಇದಕ್ಕೆ ಬೇರೆ ಬೇರೆ ಸಿದ್ಧಾಂತಗಳಿದ್ದಾವೆ, ಥಿಯರೀಸ್ ಅಂತ ಕರೀತಾರೆ. ಬೇರೆ ಬೇರೆ ಥಿಯರಿಗಳಿದ್ದಾವೆ. ಅದನ್ನು ಆಮೇಲೆ ಅದು ದೊಡ್ಡ ವಿಚಾರ, ಆ ಲೆವೆಲಲ್ಲಿ ನಿಮಗೆ ಬೇಡ ಅಂತ ಅನ್ನಿಸ್ತದೆ. ಹೀಗೆ ಭೂಮಿಯ ಉಗಮ. ಆದರೆ ಭೂಮಿ ಯಾವ ಆಕಾರ ಇದೆ? ಭೂಮಿ ನಮ್ಮ ಪೂರ್ವಿಕರ ಎಂತಿಕೊಂಡು ಭೂಮಿ ಚಪ್ಪಟೆಯಾಗಿದೆ ಅಂತ ತಿಳ್ಕೊಂಡೆ. ಆಮೇಲೆ ಈ ಮೆಗಲಾನ್ ಅಂತಕ್ಕಂಥ ಒಬ್ಬ ನಾವಿಕ ಏನು ಮಾಡ್ದ, ಭೂಗೋಳಶಾಸ್ತ್ರಜ್ಞ, ಇಲ್ಲ ಭೂಮಿಯ ಬಗ್ಗೆ ಅವನು ಕಂಡುಹಿಡಿಯಬೇಕು ಅಂತೇಳಿ ಅವನು ಯೋಚನೆ ಮಾಡಿ ಒಮ್ಮೆ ಒಂದು ಸ್ಥಳದಿಂದ ಹೊರಟು ಹಡಗಲ್ಲಿ ಸುತ್ತಿ 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 ಅದೇ ಜಾಗಕ್ಕೆ ಬಂದ. ಆಗ ಅವನು ಗೊತ್ತಾಯ್ತು, ಇಲ್ಲ ಭೂಮಿ ಚಪ್ಪಟೆಯಾಗಿಲ್ಲ, ಅದು ಗುಂಡಾಗಿದೆ ಅಂತ. ಆಮೇಲೆ ಮತ್ತೆ ಒಬ್ಬ ಬಂದ, ದಾಲ್ಮಿಯಾ ಅಂತ ಒಬ್ಬ ಬಂದ, ಭೂಗೋಳಶಾಸ್ತ್ರ. ಅವನೇನು ಮಾಡ್ದ, ಹೌದು ಅದು ಗುಂಡಾಕಾರವಾಗೇ ಇದೆ, ಆದರೆ ಅದು ಮಧ್ಯಭಾಗದಲ್ಲಿ ಉಬ್ಬಿದೆ, ತಳಭಾಗ ಮತ್ತು ಮೇಲ್ಭಾಗದಲ್ಲಿ ಚಪ್ಪಟೆಯಾಗಿದೆ. ಅಂದರೆ ಅದರ ಆಕಾರ ಕಿತ್ತಳೆ ಹಣ್ಣಿನ ಆಕಾರವಿದೆ. ಇದನ್ನ ಗ್ರೀಕರು, ನಮಗೆ ಪದ ಎಲ್ಲಿಂದ ಬಂದಿರೋದು? ಆ ಗ್ರೀಕ್ ತತ್ವಜ್ಞಾನಿಗಳು, ವಿಜ್ಞಾನಿಗಳು, ಭೂಗೋಳಶಾಸ್ತ್ರಜ್ಞರು ಹೇಳಿದ್ರು ಭೂಮಿಯು ಜಿಯಾಯ್ಡ್ ಶೇಪ್ ಇದೆ ಅಂತ ಹೇಳಿದ್ರು. ಕೇಳ್ತಾ ಇದ್ದಾರೆ ಭೂಮಿ ಯಾವ ಆಕಾರ ಇದೆ ಅನ್ಬಿಟ್ಟು. ಜಿಯಾಯ್ಡ್ ಶೇಪ್. ಜಿಯಾಯ್ಡ್ ಶೇಪ್, ಜಡ್ ಜಿಯಾಯ್ಡ್ ಶೇಪ್. ಜಿಯಾಯ್ಡ್ ಶೇಪ್ ಅಂದ್ರೆ ಮಧ್ಯಭಾಗದಲ್ಲಿ ಉಬ್ಬಿದ್ದು ಮೇಲೆ ಮತ್ತು ಕೆಳಗೆ. ಅದಕ್ಕೆ ಹೇಳ್ತಾನೆ, ಹಂಗೆ ಹೇಳೋದಿಲ್ಲ ಅವನು, ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಉಬ್ಬಿದ್ದು
ಧ್ರುವಗಳ ಪ್ರದೇಶದಲ್ಲಿ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ಪ್ರದೇಶಗಳಲ್ಲಿ ಚಪ್ಪಟೆಯಾಗಿದೆ, ಕಿತ್ತಳೆ ಹಣ್ಣಿನ ಆಕಾರವಿದೆ, ಜಿಯಾಯ್ಡ್ ಶೇಪ್ ಇದೆ, ಭೂಮಿ ಈ ತರ ಆಕಾರ ಇದೆ ಅಂತ ಅವನು ಸಾಬೀತು ಮಾಡ ಬೇರೆ ಬೇರೆ ಕಾರಣಗಳನ್ನು ಕೊಟ್ಟು ಸಿದ್ಧಾಂತಗಳನ್ನು ರೂಪಿಸ್ತಾನೆ. ಭೂಮಿ ತಿರುಗೋದ್ರಿಂದನೇ ಭೂಮಿಯ ಅರ್ಧ ಭಾಗಕ್ಕೆ ಮೊದಲು ಸೂರ್ಯನ ಎದುರಾದಾಗ ಬೆಳಿಗ್ಗೆ 6 ಗಂಟೆ ಸಂಜೆ 6 ಗಂಟೆ ಆಗುತ್ತೆ. ಭೂಮಿ ಸೂರ್ಯನಿಗೆ ಎದುರಾಗಿ ಬಂದಾಗ, ನೇರ ಎದುರಾಗಿ ಬಂದಾಗ ಮಧ್ಯಾಹ್ನ ಆಗುತ್ತೆ, 12ರಿಂದ 1 ಗಂಟೆ. ಇನ್ನು 12 ಗಂಟೆ ಕತ್ತಲಾಗಿರುತ್ತೆ. ಭೂಮಿಯ ಅರ್ಧ ಭಾಗ, ಉದಾಹರಣೆಗೆ ಬೇರೆ ಬೇರೆ ದೇಶಗಳಿಗೆ ಸಮಯವನ್ನು ವ್ಯತ್ಯಾಸವನ್ನು ಕಂಡುಹಿಡಿದರು. ಈಗ ನಿದ್ದೆ ಮಾಡ್ತಾ ಇದ್ದಾರೆ ಆಸ್ಟ್ರೇಲಿಯಾದಲ್ಲಿ, ಈಗ ಅಮೆರಿಕದಲ್ಲಿ ಸ್ವಲ್ಪ ಜನ ಇನ್ನೇನೋ ಊಟ ಮಾಡ್ತಾ ಇದ್ದಾರೆ. ಒಂದೊಂದು ದೇಶಕ್ಕೂ ಆ ಅಂತರವನ್ನು ನೋಡಿ 3:30 ಗಂಟೆ, 4:30 ಗಂಟೆ, 5:30 ಗಂಟೆ ವ್ಯತ್ಯಾಸಗಳನ್ನು ಕಂಡುಹಿಡಿದರು. ನಾವಲ್ಲಿ ಮೋದಿಯವರು ಹೊರಟಿದ್ದಾರೆ, ಬೆಳಗ್ಗೆ ಜಾವ 6 ಗಂಟೆಗೆ ಬರ್ತಾರೆ ಅಂತ ನಗ್ತಿರ್ತೀವಿ. ಅವ್ರು ಆಲ್ರೆಡಿ ಅಲ್ಲಿ ಬಿಟ್ಟಾಗ ಇಲ್ಲಿ ಬೆಳಗ್ಗೆ ಜಾವ 6 ಗಂಟೆಗೆ ಬಂದಿರ್ತಾರೆ. ಅದಕ್ಕೆ ಕೆಲವರು ಅಂತಾರೆ 24 hours ನಾನು ಜರ್ನಿಲಿ ಇರ್ತೀನಿ ಅಂತ ನಮ್ಮ ನಗು ಬರುತ್ತೆ. ಹೇಗೆ ಸಾಧ್ಯ ಅಂತ. ಹಾಗಾಗಲೇ ಅವರು ಬೆಳಕು ಇರುವ ದೇಶವನ್ನು ಏನ್ ಮಾಡಿರ್ತಾರೆ, ತಲುಪಿರ್ತಾರೆ. ಸೊ ಹೀಗಾಗಿ ಭೂಮಿ ತನ್ನದೇ ಆದಂತಹ ಸಿದ್ಧಾಂತಗಳ ಮೂಲಕ ಅದರ ಆಕಾರವನ್ನು ಸಾಬೀತು ಮಾಡ್ತಾ ಹೋಗುತ್ತೆ. ಆಮೇಲೆ ಇನ್ನು ವಿಶ್ವದ ಅರ್ಥ. ಈ ವಿಶ್ವ ಅಂದರೆ ನಾನು ಹಾಗೆ ಹೇಳಿದೆ, ವಿಶ್ವ ಅಂದರೆ ಭೂಮಿ ಒಂದೇ ಒಂದು ಅಷ್ಟೇ ಭಾಗ ವಿಶ್ವದಲ್ಲಿ. ಯಾವ್ಯಾವುದಿದೆ ವಿಶ್ವದಲ್ಲಿ ಗ್ರಹಗಳಿದೆ, ಉಪಗ್ರಹಗಳಿದೆ, ನಕ್ಷತ್ರಗಳಿದ್ದಾವೆ, ಉಲ್ಕೆಗಳಿದ್ದಾವೆ, ಸೂರ್ಯ ಇದ್ದಾನೆ, ಚಂದ್ರ ಇದ್ದಾನೆ, ಬೇರೆ ಬೇರೆ ಗ್ರಹಗಳಿದ್ದಾವೆ, ಕ್ಷುದ್ರ ಗ್ರಹಗಳಿದ್ದಾವೆ. ಈ ಎಲ್ಲವನ್ನ ಒಟ್ಟಿಗೆ ಸೇರಿಸಿ ನಾವು ವಿಶ್ವ. ಎಸ್, ವಿಶ್ವ. ಎಷ್ಟೋ ಗ್ರಹಗಳು ನಮಗೆ ಗೊತ್ತಿಲ್ಲ, ನಕ್ಷತ್ರಗಳು ಗೊತ್ತಿಲ್ಲ. ಆದರೆ ನಾವು ಸೂರ್ಯನ ಮಾತ್ರ, ಯಾಕೆಂದ್ರೆ ಸೂರ್ಯ ನಮಗೆ ಅತ್ಯಂತ ಹತ್ತಿರದ ನಕ್ಷತ್ರ. ಕ್ವಶನ್ಸ್ ಕೇಳ್ತಾನೆ, ಸೂರ್ಯ ಏನು? ಸೂರ್ಯ ಒಂದು ನಕ್ಷತ್ರ. ಯಾಕೆ ಅದ್ರ ಬಗ್ಗೆ ಹೆಚ್ಚಿಗೆ ಗಮನ ಹರಿಸ್ತೀವಿ ನಾವು? ಯಾಕೆ ಅದ್ರ ಬಗ್ಗೆ ಹೆಚ್ಚಿಗೆ ಗಮನ ಹರಿಸ್ತೀವಿ ಅಂದ್ರೆ ಭೂಮಿಗೆ ಅತ್ಯಂತ ಹತ್ತಿರದ ನಕ್ಷತ್ರ. ಸೂರ್ಯನಿಗಿಂತ ಅತ್ಯಂತ ದೊಡ್ಡ ನಕ್ಷತ್ರಗಳಿದ್ದಾವೆ. ಅವು ನಮಗೆ ಭೂಮಿಯಿಂದ ತುಂಬಾ ತುಂಬಾ ಏನು ದೂರದಲ್ಲಿದೆ, 1000 ಕಿಲೋಮೀಟರ್ ದೂರದಲ್ಲಿದೆ. ಹಾಗಾಗಿ ಅದರ ಪರಿಚಯ ನಮಗೆ ಕಡಿಮೆ, ಅದರ ಉಪಯೋಗ, ಅದರ ಪರಿಚಯ ಎಲ್ಲ ಕಡಿಮೆ. ನಮಗೆ ಪರಿಚಯ ಸಹ ನಮ್ಮ ಕಡೆಗೆ. ಹಾಗಾಗಿ ನಮಗೆ ವಿಶ್ವದ ಭೂಮಿಯ ಚಲನೆಗಳು. ಭೂಮಿಗೆ ಎಷ್ಟು ಚಲನೆ ಇದೆ? ಭೂಮಿಗೆ 2 ರೀತಿಯಾದಂಥ ಚಲನೆ. ಒಂದು ದೈನಂದಿನ ಚಲನೆ, ಇನ್ನೊಂದು ವಾರ್ಷಿಕ ಚಲನೆ. ಸೊ ಹಾಗಾದ್ರೆ ಈ ದೈನಂದಿನ ಚಲನೆ ಮತ್ತು ವಾರ್ಷಿಕ ಚಲನೆ, ಈ ದೈನಂದಿನ ಚಲನೆ ಅಂದ್ರೆ ಏನು? ಭೂಮಿ ಯಾವಾಗ ಉಗಮ ಆಯಿತು ಆವತ್ತಿನಿಂದ ಅದು ಏನು ಮಾಡ್ತಾ ಇದೆ ಅಂದರೆ ತನ್ನ ಒಂದು ಪಥವನ್ನು ತಯಾರು ಮಾಡಿಕೊಂಡು ತನ್ನ ಮೈ ಸುತ್ತಲೂ ಸುತ್ತಿಕೊಳ್ಳುತ್ತಿದೆ. ತಾನೇ ಸುತ್ತಕೊಳ್ಳೋದು. ಚಿಕ್ಕ ಮಕ್ಕಳು ಆಟ ಆಡ್ತಿರ್ತಾರೆ, ತಾನೇ ಸುತ್ತಕೊಳ್ಳೋದು. ಭೂಮಿ ತನ್ನ ಕಕ್ಷೆಯಲ್ಲಿ ಆರ್ಬಿಟ್ ಅಂತ ಕರೀತಾರೆ ಇಂಗ್ಲಿಷಲ್ಲಿ, ಆರ್ಬಿಟ್. ತನ್ನ ಕಕ್ಷೆಯಲ್ಲಿ ತನ್ನ ಮೈ ಸುತ್ತ ತಾನೇ ಸುತ್ತಿಕೊಳ್ಳಲು ಸುಮಾರು 24 ಗಂಟೆಗಳನ್ನು ತಗೊಳ್ಳುತ್ತೆ. ಇದನ್ನ ನಾವು ದೈನಂದಿನ ಅಂತ ಪ್ರತಿದಿನ ಅಂತ ಅಷ್ಟೇ, ದೈನಂದಿನ ಚಲನೆ ಅಂತ ಕರಿತೀವಿ. ದೈನಂದಿನ ಭೂಮಿ ತನ್ನ ಉಗಮದ ದಿನದಿಂದ ಹಿಡಿದು ಹೇಗೆ ಸೂರ್ಯನಿಂದ ಒಡೆದು ಬಂತು ಆವತ್ತಿನಿಂದ ಆಕರ್ಷಣೆಗೆ ಒಳಗಾಗಿ
ತನ್ನ ಮೈ ಸುತ್ತ ಸುತ್ತಿಕೊಳ್ಳುತ್ತಾ ಸೂರ್ಯನನ್ನು ಒಂದು ಪ್ರದಕ್ಷಿಣೆ ಹಾಕುತ್ತದೆ. ಆಗಲೂ ಒಂದು ಕಕ್ಷೆ ನಿರ್ಮಾಣ ಆಗುತ್ತೆ. ತನ್ನ ಕಕ್ಷೆ ನಿರ್ಮಾಣ ಮಾಡಿಕೊಂಡು ಇದನ್ನ ನಾವು ವಾರ್ಷಿಕ. ಇದಕ್ಕೆ ಎಷ್ಟು ಸಮಯ ತಗೊಳುತ್ತೆ? ಇದಕ್ಕೆ ಸುಮಾರು ಕೇಳ್ತಾನೆ ಇದನ್ನ ಕ್ವಶನ್ 365 ಕಾಲು ದಿನಗಳು ತಗೊಳುತ್ತೆ. ಹಾಗಾದ್ರೆ ಈಗಾಗಲೇ ಗೊತ್ತಾಗಿದೆ ನಮಗೆ, ಒಂದು ದಿನಕ್ಕೆ 24 ಗಂಟೆ, 365 ದಿನ ಮುಗೀತು. ಕಾಲು ದಿನ ಅಂದ್ರೆ ಎಷ್ಟು? ಕಾಲು ದಿನ ಅಂದ್ರೆ ಎಷ್ಟು? 6 ಗಂಟೆ. ಹಾಗಾದ್ರೆ 24ರಲ್ಲಿ 6 ಹೋದ್ರೆ ಎಷ್ಟು ಉಳಿತು? 18. ಈ ಕಾಲು ದಿನಗಳಿದಾವಲ್ಲ, 18 ಗಂಟೆಗಳು ಏನಿದಾವೆ, ಈ ಕಾಲು ದಿನವನ್ನ 4 ವರ್ಷಕ್ಕೊಮ್ಮೆ ಸೇರಿಸಿ 24 ಗಂಟೆ ಮಾಡಿ ಒಂದು ದಿನ ಎಕ್ಸ್ಟ್ರಾ ಮಾಡ್ತೇವೆ. ಬಹುತೇಕ ನಿಮ್ಗೆ ಗಮನಕ್ಕೆ ಬಂದಿರಬಹುದು. ಲೀಪ್ ಇಯರ್. ಅದನ್ನು ನಾವು ಅಧಿಕ ವರ್ಷ, ಕನ್ನಡದಲ್ಲಿ ಅಧಿಕ ವರ್ಷ. ಈ ಅಧಿಕ ವರ್ಷ ಯಾವ ತಿಂಗಳಲ್ಲಿ ಬರೋದು? ಫೆಬ್ರವರಿ. ಫೆಬ್ರವರಿ. ಎಷ್ಟನೇ ತಾರೀಕು? 29. ಅದಕ್ಕೆ ಕೆಲವು ಜನ ಫೆಬ್ರವರಿ 29 ಕೊಟ್ಟಿದ್ರೆ ಅವರ ಹುಟ್ಟುಹಬ್ಬ ಎಷ್ಟು ವರ್ಷಕ್ಕೊಮ್ಮೆ ಬರೋದು? 4 ವರ್ಷಕ್ಕೊಮ್ಮೆ ಬರೋದು. ಅವ್ರು ಬಹಳ ಬುದ್ಧಿವಂತರು. 28ಕ್ಕೆ ಆಚರಿಸ್ಕೋತಾರೆ, ಇಲ್ಲ ಅಂದ್ರೆ ಮಾರ್ಚ್ 1ಕ್ಕೆ ಆಚರಿಸ್ತಾರೆ. ಮಾರ್ಚ್ 1ರಲ್ಲಿ ಹುಟ್ಟುಹಬ್ಬ ಮಾಡ್ಕೊಳ್ಳೋದು, ಇಲ್ಲ ಅಂದ್ರೆ ಫೆಬ್ರವರಿ 28ಕ್ಕೆ ಮಾಡ್ಕೊಳ್ಳೋದು. 4 ವರ್ಷ ಕಾಯಕ್ಕೆ ಹೋಗೋದಿಲ್ಲ. ಸೊ ಹೀಗೆ ವಾರ್ಷಿಕ ಚಲನೆ ಮತ್ತು ದೈನಂದಿನ ಚಲನೆ ಬರುತ್ತೆ. ದೈನಂದಿನ ಚಲನೆಯ ಅವಧಿ 24 ಗಂಟೆ. ವಾರ್ಷಿಕ ಚಲನೆಯ ಅವಧಿ 365 ಕಾಲು ದಿನಗಳು. ಆನ್ಸರ್ ಕೊಟ್ಟಿರ್ತಾನೆ. 365 ಕಾಲು ದಿನಗಳು, 365 ದಿನಗಳು, 366 ದಿನಗಳು, 365 ಹೊರೆ ದಿನಗಳು, 360 ದಿನಗಳು ಅಂತ ಕೊಟ್ಬಿಟ್ಟಿರ್ತಾನೆ. ನೀವು ಕನ್ಫ್ಯೂಸ್ ಆಗಿ 365 ಅಂತ ಬರೀಬಾರ್ದು. 365 ಕಾಲು ದಿನಗಳು, ಇದು ಪಕ್ಕ. ಓಕೆ. ಈಗ ಈ ಚಲನೆಗಳಿಂದ ಆಗ್ತಕ್ಕಂಥ ಪರಿಣಾಮ, ವಾಟ್ ಆರ್ ದ ಎಫೆಕ್ಟಿವ್ಸ್, ಅದರ ಪರಿಣಾಮ ಏನು? ದೈನಂದಿನ ಚಲನೆಯಿಂದ ನೋಡುವ. ಈ ದೈನಂದಿನ ಚಲನೆಯಿಂದ ಏನಾಗುತ್ತೆ? ಭೂಮಿ ತನ್ನ ಸುತ್ತ ಇರುತ್ತೆ. ಯಾವಾಗ ತನ್ನ ಮೈ ಸುತ್ತ ಸುತ್ತಕೊಳ್ಳುತ್ತೆ, ಆವಾಗ ಭೂಮಿಯ ಅರ್ಧ ಭಾಗ ಸೂರ್ಯನಿಗೆ ಎದುರಾಗುತ್ತೆ. ಈ ಸೂರ್ಯನಿಗೆ ಎದುರಾದ ಅರ್ಧ ಭಾಗವನ್ನೇ ನಾವು ಹಗಲು ಅಂತ ಕರೀತೀವಿ. ಭೂಮಿಯ ಉಳಿದ ಅರ್ಧ ಭಾಗ ಸೂರ್ಯನ ಬೆಳಕಿನಿಂದ ಹೊರತಾ ಇರುತ್ತೆ, ಭೂಮಿಯ ಅರ್ಧ ಭಾಗ ತಡೆಯುತ್ತೆ. ಹಾಗಾಗಿ ಭೂಮಿಯ ಉಳಿದ ಅರ್ಧ ಭಾಗವನ್ನ ನಾವು ಕತ್ತಲೆಯಿಂದ ಕೂಡಿರುತ್ತೆ, ಅದನ್ನ ರಾತ್ರಿ. ಆಗಲ್ವಾ? ಅತ್ಯಂತ ಮುಖ್ಯವಾದದ್ದು. ಮತ್ತೆ ಭೂಮಿ ಈ ರೀತಿ ತಿರುಗೋದ್ರಿಂದ ನಮಗೆ ಬಹಳ ವಿಶೇಷವಾಗಿ ಆಕರ್ಷಣಾ ಶಕ್ತಿ, ಭೂಮಿಗೆ ಒಂದು ಆಕರ್ಷಣಾ ಶಕ್ತಿ ಇದೆ. ಅದನ್ನು ಏನಂತ ಕರೆಯೋದು? ಗ್ರಾವಿಟೇಷನ್ ಪವರ್, ಗುರುತ್ವಾಕರ್ಷಣೆ. ಗುರುತ್ವಾಕರ್ಷಣಾ ಶಕ್ತಿ ಭೂಮಿಗೆ ಮಾತ್ರ ಇರೋದು, ಚಂದ್ರಲೋಕದಲ್ಲಿಲ್ಲ. ಹೇಗಿದೆ? ಚಂದ್ರನಲ್ಲಿಲ್ಲ, ಇಲ್ಲಿದೆ. ಹಾಗಾಗಿ ಭೂಮಿ ತನ್ನ ಕಡೆಗೆ ಎಲ್ಲ ವಸ್ತುವನ್ನು ಮತ್ತೆ ಈ ಭೂಮಿಯ ತಿರುಗುವಿಕೆಯಿಂದ ಈ ರೀತಿ 24 ಗಂಟೆನಲ್ಲಿ ಅರ್ಧ ಸೂರ್ಯನಿಗೆ ಎದುರಾಗಿ, ಇನ್ನರ್ಧ ಅಭಿಮುಖವಾಗಿ, ಇಲ್ಲದೆ ಅದಕ್ಕೆ ವಿರೋಧವಾಗಿ, ಮತ್ತೆ ಇನ್ನೊಂದು ಅರ್ಧ ಭಾಗ
ಉಳಿದಾದ ಭಾಗ ಕತ್ತಲೆಯಾಗಿ ಇರ್ತಕ್ಕಂಥ ಸ್ಥಿತಿ ಏನಿದೆ, ಈ ಸ್ಥಿತಿಯಿಂದ, ಈ ತಿರುಗುವಿಕೆಯಿಂದ ಭೂಮಿಯಲ್ಲಿ ಒತ್ತಡ ಮತ್ತು ಗಾಳಿ ಉಂಟಾಗುತ್ತೆ. ಇಂಥ ಪರಿಣಾಮವನ್ನು ವಾರ್ಷಿಕ ಚಲನೆಯಿಂದ ಏನು ಪ್ರಯೋಜನ? ವಾರ್ಷಿಕ ಚಲನೆಯಿಂದ ನಮ್ಗೆ ಏನು ಪ್ರಯೋಜನ ಅಂದ್ರೆ, ಇಡೀ 365 ಕಾಲ ದಿನವನ್ನ, ಒಂದು ವರ್ಷವನ್ನ 4 ಭಾಗ ಮಾಡಿಕೊಂಡಿದ್ದೇವೆ ನಾವು. 4 ಭಾಗ ಮಾಡಿದ್ದೇವೆ. ಒಂದು ವರ್ಷಕ್ಕೆ 12 ತಿಂಗಳು. ಈ 12 ತಿಂಗಳಲ್ಲಿ 4 ತಿಂಗಳು, 3 ತಿಂಗಳು ಒಂದು ಕಾಲ, ಮತ್ತೊಂದು ತಿಂಗಳು 3 ತಿಂಗಳು ಮತ್ತೊಂದು ಕಾಲ, ಮತ್ತೊಂದು ತಿಂಗಳು ಮತ್ತೊಂದು 3 ತಿಂಗಳು ಮತ್ತೊಂದು ಕಾಲ. ಅವೇ ನಮಗೆ ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ ಮತ್ತು ಆ ಹಿಂತಿರುಗುವ ಮಾನ್ಸೂನ್ ಮಾರುತಗಳ ಕಾಲ. 4 ಕಾಲಗಳು. ಈ ಕಾಲಗಳು ಉಂಟಾಗೋದಕ್ಕೆ, ತಿಳಿಸೋದಕ್ಕೆ ನಮಗೆ ಮತ್ತಿನ್ನೇನು, ಇದರ ಜೊತೆಗೆ ಈ ರೀತಿ ಭೂಮಿ ತಿರುಗುವುದರಿಂದ, ವಾರ್ಷಿಕವಾಗಿ ಭೂಮಿ ಸೂರ್ಯನ ಸುತ್ತಲೂ ಸುತ್ತೋದ್ರಿಂದ ನಮಗೆ ಮೊನ್ನೆ ಹೇಳಿದಂತಹ ಪ್ರಶ್ನೆ, ನಿನ್ನೆ ಈಗ ತಾನೇ ಪ್ರಸ್ತಾಪ ಮಾಡಿದಂತಹ ಪ್ರಶ್ನೆ ಏನಿದೆ, ಭೂಮಿಯಲ್ಲಿ 3 ಭಾಗ ನೀರಿದ್ದು 1 ಭಾಗ ಭೂಮಿ ಇದೆ, ಯಾಕೆ ಭೂಮಿ ಕೊಚ್ಚಿಕೊಂಡು ಹೋಗುವುದಿಲ್ಲ, ಪ್ರವಾಹ ಬಂದು ಹೋಗೋದಿಲ್ಲ ಅನ್ನೋದಕ್ಕೆ ಈ ರೀತಿ ತಿರುಗುವುದರಿಂದಲೇ ಸೂರ್ಯ ಮತ್ತು ಚಂದ್ರ ಇಬ್ಬರೂ ಸಹ ಈ ಒಂದು ಸಮುದ್ರದಲ್ಲಿರುವ ನೀರಿನ ಮಟ್ಟವನ್ನ, ಏರಿಳಿತವನ್ನ ಅದು ಸರಿಯಾದ ರೀತಿಯಲ್ಲಿ ಉಬ್ಬರವಿಳಿತವನ್ನು ಉಂಟು ಮಾಡುತ್ತದೆ. ಪ್ರಕೃತಿ ಒಂದ್ಸರಿ ಅದಕ್ಕೆ ಹೇಳೋದು, ನೀವು ಎಷ್ಟೇ ಆಟ ಆಡಿ ಪ್ರಕೃತಿಯ ಮುಂದೆ ಮಾನವ ತುಂಬಾ ಕುಬ್ಜನಾಗ್ಬಿಡ್ತಾನೆ. ಒಂದ್ಸತಿ ಈಗ ಮೊನ್ನೆ 3ರಲ್ಲಿ ಸ್ವಲ್ಪ ಇದಾಯ್ತು, ಇನ್ನೊಂದು ಒಂದು 60 ಸೆಕೆಂಡ್ ಓಡಾಡಿದ್ರೆ ಸಾಕಿತ್ತು, ಎಲ್ಲ ಹೋಯ್ತು. ಎಷ್ಟು ವರ್ಷದ ಶತಮಾನಗಳಿಂದ ಇದ್ದಂತಹದ್ದು ಎಲ್ಲವೂ ಮೊನ್ನೆ ನೋಡಿ ಕೇರಳದಲ್ಲಿ ಏನಾಯ್ತು ಅಂತ. ಹೇಗೇಗೋ ಇದ್ದಂತಹ ಸೌಂದರ್ಯ ಒಂದು ಕ್ಷಣದಲ್ಲಿ ಎಸ್ ಇದನ್ನೇ ಕುಂಬಾರನಿಗೆ ವರುಷ, ಗಣ್ಣಿಗೆ ಒಂದೇ ನಿಮಿಷ. ಮನುಷ್ಯ ಏನೆಲ್ಲ ಪ್ರಯತ್ನ ಮಾಡಿದ್ರು ಪ್ರಕೃತಿ ಮುನಿಸ್ಬಿಟ್ರೆ, ಪ್ರಕೃತಿ ಒಂದು ಸಾರಿ ನಮ್ಮನ್ನ ನೆಗ್ಲೆಕ್ಟ್ ಮಾಡಿದ್ರೆ ಈಗ ಸೊ ಹಾಗಾಗಿ ನಮಗೆ ಈ ಒಂದು ಸಮುದ್ರದಲ್ಲಿ ಉಂಟಾಗುವ ಪ್ರವಾಹಗಳನ್ನು ತಡೆಯುತ್ತದೆ. ಸಮುದ್ರದಲ್ಲಿ ಬೇರೆ ಬೇರೆ ಪ್ರವಾಹ ಉಂಟಾಗುತ್ತೆ. ಉಷ್ಣೋದಕ ಪ್ರವಾಹ, ಶೀತೋದಕ ಪ್ರವಾಹ, ಹೀಗೆ ಸಮುದ್ರದಲ್ಲೇ. ಸಮುದ್ರದ ಬಗ್ಗೆ ಅಧ್ಯಯನ ಮಾಡಕ್ಕೆ ಅದೇ ಒಂದು ಸಬ್ಜೆಕ್ಟ್ ಇದೆ. ಅಲ್ಲಿ ಸಮುದ್ರ ಎಷ್ಟು ಆಳ ಇದೆ, ಸಮುದ್ರದ ಒಳಗಡೆ ಏನೇನಿದೆ, ಇವೆಲ್ಲ ಟೈಟಾನಿಕ್ ಅಂತ ಕರೀತಾರಲ್ಲ ಹಡಗು. ಆ ಟೈಟಾನಿಕ್ ಹಡಗು ಹೇಗೆ ಅದು 2 ಭಾಗ ಆಯಿತು, ಏನು ಒಳ್ಳೆ ಮುರಿದೋಗುತ್ತೆ. ತಿಮಿಂಗ್ಲ ಇತ್ತ, ಪರ್ವತ ಇತ್ತ, ಏನಿತ್ತು ಹಡಗು. ಸಣ್ಣ ಪುಟ್ಟ ಕಾರು ಬಸ್ಸು ಅಲ್ಲ, ಹಡಗು. ಏನಾಯ್ತು? ಕಾರಣ ಏನು? ಹಡಗನ್ನೇ ಆ ಹಡಗನ್ನ ತೆಗೆದು ಮುಗಚುವಂತಹ, ಅದನ್ನ ಉಲ್ಟಾ ಮಾಡುವಂತಹ ದೊಡ್ಡ ದೊಡ್ಡ ತಿಮಿಂಗಲಗಳಿವೆ. ಹಾಗಾದ್ರೆ ಎಷ್ಟಿರ್ಬೋದು? ಎಂತೆಂಥ ಪ್ರಾಣಿಗಳಿದ್ದಾವೆ ಒಳಗೆ, ಎಂತೆಂಥ ಲೋಕಗಳಿದ್ದಾವೆ ಗೊತ್ತಿಲ್ಲ ನಮಗೆ. ಒಂದು ಮುತ್ತಿನ ಕಥೆ ಅಂತ ಒಂದು ಡಾಕ್ಟರ್ ಒಂದೇ ಒಂದು ಮುತ್ತು ಸಿಕ್ಬಿಡುತ್ತೆ, ಏನಾದ್ರೂ ಬೆಲೆ ಅವನ ಬದುಕನ್ನೇ ಬೆಂಕಿ ಹಾಕಿಕೊಳ್ಳೋ ರೀತಿ ಮಾಡಿಬಿಡುತ್ತೆ. ಎಲ್ಲೂ ಸಮಾಧಾನ ಇಲ್ಲ. ಯಾಕೆ? ಮಾತ್ರ ಮುತ್ತಿದೆ.
ಮತ್ತೆ ಅದನ್ನು ತಗೊಂಡೋಗಿ ಎಸ್ಬಿಡ್ತಾನೆ ನಮಗೆ. ಹೋಗಿ ಏನು ಬೇಡ, ಇದ್ದಕ್ಕೆ ನಮಗೆ ಅಷ್ಟೇ. ಮತ್ತು ಇನ್ನೊಂದೇನು, ಆ ಸಮುದ್ರ ಏನನ್ನೂ ಒಳಗೆ ಇಟ್ಕೊಳ್ಳಲ್ಲ, ಎಲ್ಲನೂ ತಂದು ಹೊರಗೆ ಇಟ್ಕೊಳ್ಳುತ್ತೆ. ಎಂಥ ಪ್ರಕೃತಿ, ಎಂಥ ನಿಮ್ಮಗಳು, ಇವನ್ನೆಲ್ಲ ನಾವು ಇವತ್ತೇನೋ ಮಾಡಬೇಕಾಗುತ್ತೆ, ಇದರ ಪರಿಣಾಮ. ಹಾಗಾಗಿ ಇದನ್ನು ಈ ಕೇಂದ್ರೀಯ ಘರ್ಷಣಾ ಶಕ್ತಿ ಅಂತ ಕರೀತಾರೆ. ಇದನ್ನು ಸೆಂಟ್ರಲ್ ಫಿಗರ್ ಫೋರ್ಸ್ ಅಂತ ಕರೆಯೋದು. ಇದನ್ನು ಸೆಂಟ್ರಲ್ ಫಿಗರ್ ಫೋರ್ಸ್ ಅಂತ. ಈ ಸೆಂಟ್ರಲ್ ಫಿಗರ್ ಫೋರ್ಸ್ ಅನ್ನೋದು ಹೆಂಗಿರುತ್ತೆ ಅಂದರೆ, ಈ ನೀವು ಜಾತ್ರೆಗೆ ಹೋದರೆ ಜಾತ್ರೆಯಲ್ಲಿ ಮಕ್ಕಳಿಗೆ ಆಟ ಆಡ್ಸೋದಕ್ಕೆ ಏನೇನೋ ತಂದಿರ್ತಾನೆ, ಆಟದ ಇದೆಲ್ಲ ಅಲ್ಲಿ ಒಂದು ಸೆಂಟ್ರಲ್ಲಿ ಒಂದು ಕಂಬ ಹಾಕಿರ್ತಾನೆ, ಅದು ಸುತ್ತ ಜೋಕಾಲಿಗಳು ಕಟ್ಟಿರ್ತಾನೆ. ಮಕ್ಕಳನ್ನ ಕೂರಿಸ್ಬಿಟ್ಟು ಹಿಂಗೆ ಸುತ್ತಿದ್ರೆ ಅದು ಸ್ಟ್ರೈಟ್ ಆಗ್ಬಿಡುತ್ತೆ ಜೋಕಾಲಿಗಳು. ಭಯ ಆಗುತ್ತೆ ಮಕ್ಕಳಿಗೆ, ಸ್ಟ್ರೈಟ್ ಆಗ್ಬಿಡೋದು. ಇದನ್ನ ಸೆಂಟ್ರಲ್ ಫಿಗರ್ ಫೋರ್ಸ್. ಅದೇನಾದ್ರು ಒಂದ್ಸರಿ ಕಿತ್ತೋಗ್ಬಿಟ್ರೆ ಮುಗೀತು, ಮಕ್ಕಳು ಕೈ ಸಿಗೋದಿಲ್ಲ. ಭೂಮಿನೂ ಹಾಗೆ ಸೆಂಟ್ರಲ್ ಫಿಗರ್ ಫೋರ್ಸ್, ಕೇಂದ್ರೀಯ ಬಲವರ್ಧನೆ ನಿಯಮ ಅಂತ ಕರೀತಾರೆ. ಇದನ್ನು ಫಿಸಿಕ್ಸಲ್ಲಿ ಕಂಡುಹಿಡಿತಾರೆ ಭೌತ ವಿಜ್ಞಾನಿಗಳು. ಭೂಗೋಳಶಾಸ್ತ್ರದಲ್ಲಿ ಅದು ಭೂಮಿ ಬಗ್ಗೆ ಬರುತ್ತೆ. ನಿಮಗೆ ಹೆಂಗೆ ಸಬ್ಜೆಕ್ಟ್ ಕನೆಕ್ಟ್ ಇದೆ ಅಂತ ನಾವು ಅನ್ಬೋದು. ಸರ್ ನಾವು ಸೈನ್ಸ್ ಓದಿಲ್ಲ ಸರ್, ನಾನು ಆರ್ಟ್ಸ್ ವಿದ್ಯಾರ್ಥಿ ಅಂತ ಹೇಳ್ಬೋದು, ನಥಿಂಗ್. ಅಥವಾ ಸರ್ ನಾನು ಆರ್ಟ್ಸ್ ವಿದ್ಯಾರ್ಥಿ ಸರ್, ನನಗೆ ಸೈನ್ಸ್ ಗೊತ್ತಿಲ್ಲ ಸರ್. ಇಲ್ಲ, ಗೊತ್ತು, ಓದಿರ್ತೀವಿ, ಅರ್ಥ ಆಗಿಲ್ಲ ಅಷ್ಟೇ. ಸೊ ಹೀಗೆ ಈ ಪರಿಣಾಮ ಉಂಟಾಗುತ್ತೆ. ಹೀಗಾಗಿ ಭೂಮಿಯ ಮೇಲೆ ಮಾನವ ವ್ಯವಸ್ಥಿತವಾಗಿ ತನ್ನ ಬದುಕನ್ನು ಸಾಗಿಸೋಕ್ಕೆ ಸಾಧ್ಯ ಆಗುತ್ತೆ. ಇದು ಇದರ ಅರ್ಥ. ಮತ್ತು ಇದೇನು, ಇದಿಷ್ಟೇನ ಇಲ್ಲ, ವಾಯುಗುಣ. ಇದಕ್ಕೆ ಇಂಗ್ಲೀಷಲ್ಲಿ ಇದು ಕ್ಲೈಮೇಟ್, ಇದು ವೆದರ್. ನಾವು ಎಷ್ಟೋ ಬಾರಿ ಏನು ಮಾಡ್ತೀವಿ ಅಂದರೆ, ಈ ಎರಡನ್ನೂ ಒಂದೇ ಅರ್ಥದಲ್ಲಿ ಬಳಸ್ತೀವಿ. ಏನಮ್ಮ ನನಗೆ ವೆದರ್ ಸರಿಯಾಗಿಲ್ಲಮ್ಮ, ಯಾಕೆ ವೆದರೇ ಸರಿಯಾಗಿಲ್ಲ, ಈಗಿನ ಕ್ಲೈಮೇಟೇ ಹಂಗೆ ಅಂತ ಹೇಳ್ತೀವಿ. ರಾಂಗ್. ವೆದರ್ ಅಂದರೆ ನೀವು ಇತ್ತೀಚೆಗೆ ನಿಮ್ಮ ಮೊಬೈಲ್ ಎಲ್ಲ ಬಂದಾಗ ಅದ್ರಲ್ಲಿ ಬರುತ್ತೆ ವೆದರ್ ರಿಪೋರ್ಟ್ ಅಂತೇಳಿ. ವೆದರ್ ಅಂದರೆ ಹವಾಮಾನ ಅಂತ, ಹವಾಮಾನ ಅಲ್ಲ, ಹವಾಮಾನ. ಏನು ಹವಾಮಾನ ಅಂದರೆ? ಹವಾಮಾನ ಅಂದರೆ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ, ನಮ್ಮ ಕುಶಾಲ ನಿರ್ದಿಷ್ಟವಾದಂಥ ಭೌಗೋಳಿಕ ಪ್ರದೇಶ. ಭೌಗೋಳಿಕ ಪ್ರದೇಶ ಅಂದರೆ ಭೂಮಿಯ ಪ್ರದೇಶ ಅಂತ ಅಷ್ಟೇ. ಭೌಗೋಳಿಕ ಪ್ರದೇಶ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ 1 ಗಂಟೆ, 1 ದಿನ, 1 ವಾರ, 1 ತಿಂಗಳು, ಹೀಗೆ ಕಡಿಮೆ ಅವಧಿಯಲ್ಲಿ ಆ ಸ್ಥಳದ ಉಷ್ಣತೆ, ಮಳೆ, ಗಾಳಿ, ಬೆಳಕಿನ ಪ್ರಸರತೆ, ಆರ್ದ್ರತೆ, ಹಿಬ್ಬನಿ, ಮಂಜು, ಇವುಗಳ ಒಟ್ಟು ಮೊತ್ತವನ್ನು ವೆದರ್, ಹವಾಮಾನ ಅಂತ ಕರಿತೀವಿ. ಇದು ಅಲ್ಪಕಾಲಿಕ ಅವಧಿಯಲ್ಲಿ ಉಂಟಾಗ್ತಕ್ಕಂಥದ್ದು. ಹಾಗಾದರೆ ಕುಶಾಲನಗರದಲ್ಲಿ 3 ದಿನ ಮೋಡ ಮಳೆ ಇದ್ದರೆ ಅದನ್ನು ಏನಂತ ಕರಿಬೇಕು ನಾವು? ಅದು ಏನಂತ ಕರಿತೀವಿ? ಒಂದು 3 ದಿನ ಮಳೆ ಮೋಡ ಇದೆಯಪ್ಪ, ಸೂರ್ಯ ಬಂದೇ ಇಲ್ಲ, ಅದು ವೆದರ್ ಕ್ಲೈಮೇಟ್. 3 ದಿನ, 4ನೇ ದಿನಕ್ಕೆ ಯಥಾಸ್ಥಿತಿ ಬರುತ್ತೆ. ಎಸ್, ವೆದರ್. ಏಕೆಂದರೆ 1 ಗಂಟೆ, 1 ದಿನ, 1 ವಾರ, 1 ತಿಂಗಳ ಅವಧಿಯಲ್ಲಿ, ಬಹಳ ಕಡಿಮೆ ಅವಧಿಯಲ್ಲಿ ಉಷ್ಣತೆಯ ಪ್ರಮಾಣ, ಮಳೆಯ ಪ್ರಮಾಣ, ಗಾಳಿಯ ಪ್ರಮಾಣ, ಇಬ್ಬನಿಯ ಪ್ರಮಾಣ, ಮಂಜಿನ ಪ್ರಮಾಣ, ಆರ್ದ್ರತೆಯ ಪ್ರಮಾಣ, ಒತ್ತಡದ ಪ್ರಮಾಣ, ಹೀಗೆ ವಾಯುಮಂಡಲದಲ್ಲಿ ಉಂಟಾಗ್ತಕ್ಕಂಥ ಪ್ರಮಾಣವನ್ನು ಅಲ್ಪಾವಧಿಯಲ್ಲಿ ಉಂಟಾಗುವ ಇವುಗಳ ಮೊತ್ತವನ್ನು ನಾವು ಹವಾಮಾನ, ವೆದರ್ ಅಂತ ಕರಿತೀವಿ. ಹಾಗಾದರೆ ವಾಯುಗುಣ ಅಂದ್ರೇನು? ವಾಯುಗುಣ ಅಂದರೆ
ಮತ್ತೆ ಆರ್ದ್ರತೆ, ಒತ್ತಡ, ಇಬ್ಬನಿ, ಮಂಜು ಇವುಗಳು ಕಡಿಮೆ ಅಂದರೆ 6 ತಿಂಗಳಿಂದ ಒಂದು ವರ್ಷದಿಂದ 50 ವರ್ಷದವರೆಗೂ ಹಾಗೇ ಇರಬೇಕು. ಇದನ್ನ ನಾವು ಕ್ಲೈಮೇಟ್ ವಾಯುಗುಣ. ನೋಡಿ, ಉದಾಹರಣೆಗೆ ನಮ್ಮ ಕೊಡಗಿನಲ್ಲಿ ಎಷ್ಟು ವರ್ಷದಿಂದನೂ 6 ತಿಂಗಳು ಏನು ಹಿಡ್ಕೊಳ್ಳುತ್ತೆ? ಮಳೆ ಹಿಡ್ಕೊಳ್ಳುತ್ತೆ. ನಾವು ಮಳೆಗಾಲದ ರಜವನ್ನು ಕೊಡ್ತೀವಿ. ಗುಲ್ಬರ್ಗದಲ್ಲಿ ಬಿಸಿಲಿನ ರಜೆ, ಬೇಸಿಗೆ ರಜೆ. ಅಪೋಸಿಟ್ ಇದೆ ನೋಡಿ, ಅರ್ಥಾಗ್ತಿದೆಯೇನು? ಇದು ಬದಲಾಗಿಲ್ಲ, ಈಗ ಸ್ವಲ್ಪ ಬದಲಾಗ್ತಾ ಇದೆ ನಮ್ಮಲ್ಲಿ. 50 ವರ್ಷದಿಂದ ಹಂಗೆ ಇದೆ, 60 ವರ್ಷದ. ಇದನ್ನ ನಾವು ಕ್ಲೈಮೇಟ್, ಅದಕ್ಕೋಸ್ಕರನೇ ಕೊಡಗಿನ ಕ್ಲೈಮೇಟ್ ನಮಗೆ ಎಸ್. ಕೊಡಗಿಗೆ ಯಾರು ಮೊದಲು ಸರ್ಕಾರಿ ಅಧಿಕಾರಿಗಳು ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂದರೆ ಅವ್ರಿಗೆ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಅಂತಿತ್ತು. ಅಲ್ಲೇನೋ ತಪ್ಪು ಮಾಡೋದು ಅದಕ್ಕೆ ಪನಿಷ್ಮೆಂಟ್. ಇಲ್ಲೇನು ಅವ್ರು ಬಂದ ತಕ್ಷಣ ಇಲ್ಲಿ ಎಲ್ಲ ಕೋಲ್ಡು, ಸೊಳ್ಳೆ ಕಚ್ಚಿಬಿಟ್ರೆ ಅವ್ರಿಗೆ ಮಲೇರಿಯಾ ಬಂದ್ಬಿಡೋದು. ತುಂಬ ಇತ್ತು ಇಲ್ಲಿ ಮಲೇರಿಯಾ. ಈಗೀಗ ಅದು ಕಡಿಮೆ ಆಗಿದೆ. ಮಲೇರಿಯಾ ಬಂದ್ಬಿಡ್ತಿತ್ತು. ಮಲೇರಿಯಾ ರೋಗ ಬಂದರೆ ಮುಗಿತು. ಹಾಗಾಗಿ ಕೊಡಗಿನಲ್ಲಿ ಜನ ಹೊರಗೆ ಬರ್ತಿದ್ರು. ಮತ್ತು ನಮ್ಮಲ್ಲಿ ಆಹಾರ ಪದ್ಧತಿನೂ ಅಷ್ಟೇ ಸ್ವಲ್ಪ ವ್ಯತ್ಯಾಸ ಇದೆ. ಆಹಾರ ಪದ್ಧತಿ ಕೊಡಗಿಗೂ ಇತರೆ ಬಯಲು ಸೀಮೆಯ ಜಿಲ್ಲೆಗಳಿಗೂ ಆಹಾರ ಪದ್ಧತಿ ವ್ಯತ್ಯಾಸ. ಉಡುಪು ಹಾಗೆ ನೋಡಿ, ನಮ್ಮಲ್ಲಿ ವಿಶೇಷವಾಗಿ ಯಾರು ಇಲ್ಲಿ ಶೂ ಇರಲೇಬೇಕು. ಯಾಕೆ? ನಾವು ಹೋಗೋದು ಕಾಡಿಗೆ, ಶೂ ಹಾಕೊಳ್ಳೇಬೇಕು. ಬೇರೆ ಜಿಲ್ಲೆಗಳಲ್ಲಿ ಹಂಗಲ್ಲ, ಶೂ ಹಾಕೊಂಡ್ರೆ ಪ್ರತಿಷ್ಠತೆ ಇರೋದು, ಫ್ಯಾಷನ್. ಇಲ್ಲಿ ನಾವು ಯಾವಾಗ ಕೈಯಲ್ಲಿ ಕೊಡೆ ಇರದೇ ಇರ್ತೀವಿ ನಾವು. ಯಾಕೆ? ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಅದೇ ನಮ್ಮ ಕೊಡಗ ಬೇರೆ ಜಿಲ್ಲೆಗಳಲ್ಲಿ ಹಂಗಲ್ಲ. ಕೊಡೆ ಇಟ್ಕೊಂಡಿದ್ದೀವಿ, ಇವ್ನು ಯಾರು, ಇವ್ನು ಯಾಕೆ ನಿಮಗೆ ಈ ಕಾಲದಲ್ಲಿ ಮಳೆ ಬರುತ್ತಾನೆ ಅಂತ ಹೇಳ್ತಾರೆ. ಯಾಕೆ? ಡಿಫ್ರೆನ್ಸಸ್. ಸೊ ಹೀಗಾಗಿ ವಾಯುಗುಣ ಅಂತಕ್ಕಂಥದ್ದು ದೀರ್ಘಕಾಲಿಕವಾದದ್ದು, ಹವಾಗುಣ ಅಂತಕ್ಕಂಥದ್ದು ಎಸ್, ಇಟ್ಸ್ ಎ ಲಾಂಗ್ ಪೀರಿಯಡ್ ಆ್ಯಂಡ್ ಶಾರ್ಟ್ ಪೀರಿಯಡ್. Some factors that play. Some factors. For example, heat, winds, cold, rain. There are differences. So, ಹೀಗೆ ವಾಯುಗುಣ, ಹವಾಗುಣ. ಮತ್ತೆ ಸಸ್ಯವರ್ಗ. ಭೂಮಿಯ ಮೇಲೆ ವಿಧವಾದಂತಹ ಸಸ್ಯವರ್ಗ. ಸಮಭಾಜಕ ವೃತ್ತ ಪ್ರದೇಶ ಅಂತ ಇದೆ. ಒಂದು ಭೂಮಿಯನ್ನು ಒಂದು ಲೈನು ಈಗ ನಮಗೆ 2 ಭಾಗ ಮಾಡಿದೆ. ಅದರಲ್ಲಿ ಭೂಮಿ ಮೇಲೆ ಎಳೆದಿಲ್ಲ, ಇಟ್ಸ್ ಇಮ್ಯಾಜಿನರಿ ಲೈನ್. ಅದು ಬೇರೆ ಬರುತ್ತೆ, ಆಟಿಟ್ಯೂಡ್ ಆ್ಯಂಡ್ ಲ್ಯಾಂಟಿಟ್ಯೂಡ್ ಅಂತ. ಅಕ್ಷಾಂಶ ಮತ್ತು ರೇಖಾಂಶಗಳು. ಭೂಮಿಯನ್ನು 0 ಡಿಗ್ರಿನಲ್ಲಿ ಒಂದು ರೇಖೆ ಹೋಗುತ್ತೆ, ಅಕ್ಷಾಂಶ ಹೋಗುತ್ತೆ. ಇದನ್ನು ನಾವು 0 ಡಿಗ್ರಿ ಅಕ್ಷಾಂಶ, ಇಕ್ವೆಟಾರ್ ಲೈನ್ ಅಂತ ಕರೀತೀವಿ. 0 ಡಿಗ್ರಿ ಅಕ್ಷಾಂಶ ಅಥವಾ ಇಕ್ವೆಟಾರ್ ಲೈನ್. ದ ಇಕ್ವೆಟಾರ್ ಲೈನ್ ಡಿವೈಡೆಡ್ 2 ಪಾರ್ಟ್ಸ್ by the earth, ನಾರ್ತ್ ಪೋಲ್ ಅಂಡ್ ಸೌತ್ ಪೋಲ್. ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ಅಂತ ಮಾಡುತ್ತೆ. ಅಥವಾ ಉತ್ತರ ಭೂಪ್ರದೇಶ ಮತ್ತು ದಕ್ಷಿಣ ಭೂಪ್ರದೇಶ ಅಂತ ಮಾಡುತ್ತೆ. ಅಲ್ಲಿಂದ 23.5 ಡಿಗ್ರಿ ಮೇಲೆ ಮತ್ತು ಕೆಳಗೆ, ಉತ್ತರಕ್ಕೆ ಮತ್ತು ದಕ್ಷಿಣಕ್ಕೆ ಭಯಂಕರವಾದಂಥ ಮಳೆ. ಯಾವಾಗಲೂ ಮಳೆ, ವರ್ಷ ಪೂರ್ತಿ ಮಳೆ. ಹಾಗಾದರೆ ಎಲ್ಲಿ ಬರುತ್ತೆ? ಎಸ್, ಇವತ್ತಿಂದಲ್ಲ. ಭೂಮಿ ಯಾವಾಗ ಉತ್ಪತ್ತಿ ಆಯಿತು ಅವತ್ತಿಂದನೇ. ಬೆಳಿಗ್ಗೆ 1 ಗಂಟೆವರೆಗೆ ಸಖತ್ ಬಿಸಿಲಿರುತ್ತೆ, 2 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಏನು ಮಳೆ. ನೀವೇನೇ ಬಿತ್ತನೆ ಬೀಜ ಬೆಳೆದು ಹಾಕ್ಬಿಟ್ಟು ಬಂದು ಹೊತ್ಕೊಂಡು ಹೋಗ್ಬೇಕು. ಅಲ್ಲಿ ಜನಸಂಖ್ಯೆ ಇಲ್ಲ, ಯಾವುದೇ ಬೆಳೆ ಬೆಳೆಯೋಕ್ಕಾಗಲ್ಲ, ಯಾವುದೇ ಕೈಗಾರಿಕೆ ಮಾಡೋಕ್ಕಾಗಲ್ಲ. ಮತ್ತೇನು ಆ ಮಳೆಗೆ ನಮಗೆ ಅಗಾಧವಾದಂತಹ ಸಸ್ಯ ಸಂಪತ್ತು ಬೆಳೆಯುತ್ತೆ. ಅತ್ಯಂತ ಎತ್ತರವಾದಂತಹ ಮರಗಳು ಬೆಳೀತವೆ, ಬೆಲೆ ಬಾಳುವಂತಹ ಮರಗಳು ಬೆಳೀತವೆ.
ಕೆಲವು ಮರಗಳು ನಮಗೆ ಅಂಟು ಗಮ್ಮನ ಕೊಡ್ತವೆ, ಕೆಲವು ಮರಗಳು ಉತ್ಕೃಷ್ಟವಾದಂತಹ ವಸ್ತುಗಳನ್ನು ತಯಾರು ಮಾಡೋಕ್ಕಾಗ್ತವೆ. ಅಲ್ಲಿಂದ 23.5 ಡಿಗ್ರಿಯಿಂದ ಕೆಳಗೆ ಮತ್ತು ಮೇಲ್ಗಡೆಗೆ 66.5 ಡಿಗ್ರಿವರೆಗೆ ಸಮಶೀತೋಷ್ಣ ವಲಯ. ಉಷ್ಣತೆಯೂ ಇಲ್ಲ, ಶೀತನೂ ಇಲ್ಲ, ಅದುವಾಗಿದೆ. ಆ ಜನಪ್ರದೇಶಗಳೇ ಏಷ್ಯಾ ಖಂಡ, ಯುರೋಪ್ ಖಂಡ, ಅಮೆರಿಕ ಖಂಡ, ಅಲ್ಲಿ ಜನ ಪ್ರತಿಯೊಂದು ಜೀವಿಯು ಬದುಕೋದಕ್ಕೆ ಯಾವ ರೀತಿಯಾದ ಎಲ್ಲ ಇದೆ. ಇನ್ನು ಧ್ರುವ ಪ್ರದೇಶಗಳಿಗೆ ಹೋದ್ರೆ 66.5 ಡಿಗ್ರಿಯಿಂದ 90 ಡಿಗ್ರಿ ಒಳಗಡೆ ಹೋದ್ರೆ ನಾನಾಗಲೇ ಹೇಳಿದ್ದೀನಿ, ಚಪ್ಪಟೆ ಏನು ಉತ್ತರ ಅಟ್ಲಾಂಟಿಕ್ ಎಲ್ಲ ನೋಡಿ, ಉತ್ತರ ಅಟ್ಲಾಂಟಿಕ್, ದಕ್ಷಿಣ ಅಟ್ಲಾಂಟಿಕ್ ಏನಿಲ್ಲ ಅಲ್ಲಿ, ಬರೀ ವೈಟ್. ಏನು ವೈಟ್ ಅಂದ್ರೆ ಎಸ್ ಮಂಜುಗಡ್ಡೆ. ಹಾಗಾಗಿ ಅದನ್ನ ವೈಟ್ ಕಾಂಟಿನೆಂಟ್, ಖಂಡ ಯಾವುದರಿಂದ ತುಂಬಿದೆ? ಎಸ್, ಎಲ್ಲ ಬಿಳಿ, ಎಲ್ಲರೂ ಬಿಳಿ. ಆ ಖಂಡದಲ್ಲಿ ಏನೇನಿದೆ ಅಂತ ಅಧ್ಯಯನ ಮಾಡ್ತಾ ಇದ್ದಾರೆ ಯಾರು? ಸೈಂಟಿಸ್ಟ್. ಅದಕ್ಕೆ ಅಲ್ಲಿ ಹೋಗಿ ಉಳ್ಕೊಂಡಿದ್ದಾರೆ ಒಂದು 3,000 ಜನ ಅಷ್ಟೇ. ಇಡೀ ಖಂಡದಲ್ಲಿ ಎಷ್ಟೋ ಜನ? 3,000. ಹಾಗಾಗಿ ಅದನ್ನ ವಿಜ್ಞಾನಿಗಳ ಖಂಡ ಏನಪ್ಪ ಇದು? ಅಲ್ಲಿ ಎಷ್ಟೋ ಸತಿ ಕೆಲವು ಫುಡ್ ಪಾಯ್ಸನ್ ಆಗ್ಬಿಡುತ್ತೆ ಕಂಡಿಡಿತಾ ಇದ್ದಾರೆ. ಹೀಗೆ ನಾವು ಎಷ್ಟು ಖಂಡಗಳಿದೆ ಹಾಗಾದ್ರೆ? 7 ಖಂಡಗಳಿದೆ. ಇದರಲ್ಲಿ ಅತ್ಯಂತ ದೊಡ್ಡ ಖಂಡ ಯಾವುದು? ಎಸ್, ಏಷ್ಯಾ ಖಂಡ. 7 ಖಂಡಗಳನ್ನು ನಾವು ಪಟ್ಟಿ ಮಾಡಿದ್ರೆ ಆದ್ರೆ ಏಷ್ಯಾ ಖಂಡ, ಯುರೋಪ್ ಖಂಡ, ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಆಫ್ರಿಕಾ, ಆಸ್ಟ್ರೇಲಿಯಾ, ಅಂಟಾರ್ಟಿಕಾ. 7 ಖಂಡ. ಅತ್ಯಂತ ದೊಡ್ಡ ಖಂಡ ಏಷ್ಯಾ. ನಮ್ಮ ಭಾರತ ದೇಶ ಯಾವ ಖಂಡದಲ್ಲಿದೆ? ಏಷ್ಯಾ ಖಂಡ. ಕಗ್ಗತ್ತಲೆಯ ಖಂಡ ಅಂತ ಒಂದು ಖಂಡವನ್ನು ಕರೀತೇವೆ ನಾವು. ಅಂದ್ರೆ ಅದು ತುಂಬಾ ಕತ್ತಲೆ ಇದೆ ಅಂತಲ್ಲ, ಇನ್ನು ಹಿಂದುಳಿದಿದೆ, ಮುಂದುವರೆದಿಲ್ಲ, ತುಂಬಾ ಕಾಡಿದೆ. ಆಫ್ರಿಕಾವನ್ನು ನಾವು ಕಗ್ಗತ್ತಲೆಯ ಖಂಡ ಅಂತ ಕರಿತೀವಿ. ಬಿಳಿಯ ಖಂಡ ಅಂತ ಅಂಟಾರ್ಟಿಕಾ ಖಂಡವನ್ನು ಕರಿತೀವಿ. ವಿಜ್ಞಾನಿಗಳ ಖಂಡ ಅಂತ ಅಂಟಾರ್ಟಿಕಾ ಖಂಡವನ್ನು, ಹೆಚ್ಚು ಜನಸಂಖ್ಯೆ ಇರುವ ಖಂಡವನ್ನು ಏಷ್ಯಾ ಖಂಡ ಅಂತ ಕರಿತೀವಿ. ಹೀಗೆ ಒಟ್ಟು 7 ಖಂಡ. ಈ ಖಂಡಗಳ ಬಗ್ಗೆ ನಾವು ಅಧ್ಯಯನ ಮಾಡಬೇಕು. ಪ್ರಶ್ನೆಗೆ continents. How many continents in the world? 7 continents in the world. Next, ಬೆಳೆಗಳು. ಭೂಮಿ ಉಗಮ ಆದಮೇಲೆ ಸಸ್ಯರಾಶಿಗಳ ಉತ್ಪತ್ತಿ ಆಗುತ್ತೆ. ಮತ್ತೆ ಅದನ್ನು ಹೇಗೆ ಉಗಮ ಆಯಿತು ಅಂತ ಇನ್ನೊಂದು ಕ್ಲಾಸಲ್ಲಿ ಹೇಳುವ. ಆಮೇಲೆ ಜೀವಿಗಳಾಗ್ತವೆ. ಜೀವಿಗಳಲ್ಲಿ ಸರೀಸೃಪಗಳು ಪ್ರಾರಂಭ ಆಗ್ತವೆ. ಸರೀಸೃಪಗಳು ಅಂದರೆ ಅಲೆದಾಡೋದು. ಈ ಸರೀಸೃಪಗಳ ನಂತರ ಅಕಶೇರುಕಗಳು ಮತ್ತು ಕಶೇರುಕಗಳು ಅಂತ ಆಗ್ತವೆ. ಬೆನ್ನು ಮೂಳೆ ಇರುವಂತಹ ಪ್ರಾಣಿಗಳು, ಬೆನ್ನು ಮೂಳೆ ಇಲ್ಲೇ ಇರ್ತಕ್ಕಂಥ ಪ್ರಾಣಿಗಳು. ಈ ಬೆನ್ನು ಮೂಳೆ ಹೊಂದಿದಂಥ ಪ್ರಾಣಿಗಳು ನಿಂತ್ಕೋತವೆ, ಓಡ್ತವೆ, ನಡೀತವೆ. ಈ ಬೆನ್ನು ಮೂಳೆ ಇಲ್ಲೇ ಇರ್ತಕ್ಕಂಥವು ಹರಿತವೆ. ಆಮೇಲೆ ದೊಡ್ಡ ದೊಡ್ಡ ಪ್ರಾಣಿಗಳು ಕಂಡು ಬರ್ತವೆ, ಜಲಚರ ಪ್ರಾಣಿಗಳು ಕಂಡು ಬರ್ತವೆ. ಕಡೆಗೆ ಚಿಂಪಾಂಜಿ ಅಂತ, ಗಿರಿಲ್ಲ ಅಂತ ಪ್ರಾಣಿಗಳು, ಆ ಗುರಿಲ್ಲ ಪ್ರಾಣಿ ಮಾಡುತ್ತೆ, ಮುಂದೆ ಚಿಂಪಾಂಜಿಯಾಗಿ ಆ ಗುರಿಲ್ಲ ಮತ್ತು ಚಿಂಪಾಂಜಿ ಅಂತ ತಮ್ಮ ಸಂತತಿಯನ್ನು ಮಾಡ್ತಾ 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 ಮಂಗನ ಸ್ಥಿತಿ ಬರ್ತಾರೆ.
ಮಂಗನ ಬಾಲ ಹೋಗಿ 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 ಸರಿದು 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 ಆಗ ಮಾನವ. ಇದನ್ನು ಒಂದು ವಾದವನ್ನು ನಡೆಸಿದ್ದಾನೆ. ಮಂಗನಿಂದ ಮಾನವ ಎನ್ನುವಂಥ ಸಿದ್ಧಾಂತವನ್ನು ಕೊಟ್ಟಿದ್ದಾನೆ. ಯಾರು ಆ ಸಿದ್ಧಾಂತವನ್ನು ಕೊಟ್ಟರು? ಒಂದು ಸಿದ್ಧಾಂತ ಯಾರು ಅದು? ಇಲ್ಲ, ಡಾರ್ವಿನ್ ಸಿದ್ಧಾಂತ. ಎಸ್, ಡಾರ್ವಿನ್. ಹಾಂ, ಡಾರ್ವಿನ್ ಥಿಯರಿ ಅಂತ ಹೆಸರು ಬಹಳ ಫೇಮಸ್ ಆಗಿದೆ. ಡಾರ್ವಿನ್ ಸಿದ್ಧಾಂತ. ಡಾರ್ವಿನ್. ಎಸ್, ಡಾರ್ವಿನ್. ಎಸ್, ಡಾರ್ವಿನ್ ಥಿಯರಿ. ಹೀಗೆ ಈ ಪ್ರಾಣಿಗಳಿಗೆ ಆಹಾರ ಬೇಕಲ್ಲ. ಆದಿಮಾನವ ಬರ್ತಾನೆ, ಆದಿಮಾನವ ಬಟ್ಟೆ ಹಾಕೊಳ್ಳೋದಿಲ್ಲ, ಪ್ರಾಣಿಗಳನ್ನು ಕೊಲ್ತಾನೆ, ಹಸಿ ಮಾಂಸವನ್ನು ತಿಂತಾನೆ, ಬದಲಾವಣೆ ಆಗಿ ನಾಗರಿಕತೆ ಬೆಳೆದು ಎಲ್ಲಿಗೆ ಬಂದು ನಿಂತಿದ್ದಾನೆ ಅಂದರೆ ಈಗ ಪಾನಿಪುರಿ ಮತ್ತು ಗೋಬಿ ಮಂಚೂರಿ ಕೆಲವು ಏನೇನು ಬೆಳೆಗಳು ಬೇಕು ಹೌದು, ಅದು ಏನೇನು ಕಮ್ಮಿ ಅಲ್ಲ. ಭೂಮಿ ಒಂದೇ ಥರ ಇದೆ, ಸಮತಟ್ಟಾಗಿದೆ ಭೂಮಿ. ಕಾಂತರದಿಂದ ಬೆಟ್ಟಗಳು ಅದೇ ಬೆಟ್ಟಗಳು. ಹಾಗಾದರೆ ಪ್ರಪಂಚದಲ್ಲಿರುವಂತಹ ಅತ್ಯಂತ ಎತ್ತರದ ಪರ್ವತಗಳು ಯಾವ್ಯಾವು? ಯೂರಲ್ಸ್ ಪರ್ವತಗಳು ಯಾವ ರಾಷ್ಟ್ರದಲ್ಲಿದೆ, ಯಾವ ಖಂಡದಲ್ಲಿದೆ? ಏಷ್ಯಾ ಖಂಡದಲ್ಲಿ ಇರ್ತಕ್ಕಂಥ ಅತ್ಯಂತ ದೊಡ್ಡ ಪರ್ವತ ಯಾವುದು, ಅಥವಾ ಪ್ರಪಂಚದಲ್ಲೇ ಅತ್ಯಂತ ಎತ್ತರವಾದ ಪರ್ವತ ಯಾವುದು? ಈ ಹಿಮಾಲಯ ಪರ್ವತ ಅಂತಕ್ಕಂಥದ್ದು ಯಾವ ದೇಶದಲ್ಲಿದೆ? ಈ ಹಿಮಾಲಯ ಪರ್ವತದ ಎತ್ತರ ಎಷ್ಟು? ಅಲ್ಲಿ ಎವರೆಸ್ಟ್ ಅಂತಕ್ಕಂಥ ಒಂದು ಮೌಂಟ್ ಎವರೆಸ್ಟ್ ಅಂತಕ್ಕಂಥ ಶಿಖರವನ್ನು ಯಾರು ಏರಿದ್ರು ಮೊದಲು? ಅಲ್ಲಿ ಏನಿದೆ? ಕೆಲವು ಪರ್ವತಗಳು ಅಗ್ನಿ ಪರ್ವತಗಳು ಅಂತ ಕರಿತೇವೆ, ಕೆಲವು ಪರ್ವತಗಳು ಅದರ ಆಕಾರ ಮಡಿಕೆ ಆಕಾರದಲ್ಲಿ ಮಡಿಕೆ ಪರ್ವತಗಳು ಅಂತ ಕರಿತೇವೆ. ಈ ಪರ್ವತಗಳ ಆಕಾರ, ಹೊಂದಿರುವಂಥ ವಸ್ತುಗಳು, ಇವುಗಳ ಆಧಾರದ ಮೇಲೆ ಪ್ರಪಂಚದಲ್ಲಿರುವಂಥ ಎಲ್ಲ ಪರ್ವತಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತೇವೆ. ಯಾವ ಸಬ್ಜೆಕ್ಟಲ್ಲಿ? ಜಿಯೋಗ್ರಫಿ. ಎಸ್, ಜಿಯೋಗ್ರಫಿ. ದಟ್ ಈಸ್ ಕಾಲ್ಡ್ ಜಿಯೋಗ್ರಫಿ. ಕೆಲವು ಪರ್ವತಗಳು ಬೆಂಕಿಯನ್ನೇ ಉಗುಳುತ್ತವೆ, ಜ್ವಾಲಾಮುಖಿ ಪರ್ವತಗಳು ಅಂತ ಕರಿತೀವಿ, ಅಗ್ನಿ ಪರ್ವತಗಳು ಅಂತ ಕರಿತೀವಿ. ಸೊ ಹೀಗೆ ಮತ್ತೆ ಬೆಳಿಬೇಕಾದ್ರೆ ಬಹಳ ಮುಖ್ಯವಾಗಿ ನೀರು ಮುಖ್ಯ. ನೀರಿನ ಮೂಲ ಹೇಗೆ? ಹಳ್ಳಗಳು, ಕಡಂಗಗಳು, ತೊರೆಗಳು, ನದಿಗಳು, ಉಪನದಿಗಳು. ಈ ನದಿಗಳು ಹೇಗೆ ಉಗಮ ಆಗ್ತವೆ, ಎಲ್ಲರಿರ್ತವೆ, ಯಾವ ದೇಶದಲ್ಲಿ ಯಾವ್ಯಾವ ನದಿ ಇರುತ್ತೆ? ಕೆಲವು ದೇಶಗಳಿಗೆ ಒಂದೇ ಒಂದು ನದಿ ಇಡೀ ದೇಶವನ್ನೆಲ್ಲ ಆವರಿಸ್ಬಿಡುತ್ತೆ. ಒಂದು ನದಿ ಒಂದು ಖಂಡವನ್ನೇ ಆವರಿಸ್ಬಿಡುತ್ತೆ. ಈಜಿಪ್ಟ್ ಹುಟ್ಟತಕ್ಕಂಥ ನೈಲ್ ನದಿ ಏನಿದೆ ಅದು ಎರಡು ಖಂಡಗಳನ್ನು ಆವರಿಸ್ಬಿಡುತ್ತೆ. ಆಸ್ಟ್ರೇಲಿಯಾ ಖಂಡ, ಆಫ್ರಿಕಾ ಖಂಡ ಮತ್ತು ಅಮೆರಿಕವನ್ನು ಹಂಗೆ ಸುತ್ತುವರೆದುಬಿಡುತ್ತೆ. ಅಮೆಜಾನ್ ನದಿ ಇಡೀ ಅಮೆರಿಕ ಖಂಡವನ್ನು ಸುತ್ತುವರೆದುಬಿಡುತ್ತೆ. ನೋಡಿ, ಇರಾನ್ ಮತ್ತು ಇರಾಕ್ನಲ್ಲಿ ಒಂದೊಂದೇ ನದಿಗಳು, ಯೂಫ್ರೆಟಿಸ್ ಅಂಡ್ ಟೈಗ್ರೆಸ್ ಅಂತಕ್ಕಂಥ ಎರಡು ನದಿಗಳು ಇರಾಕನ್ನು ಸಂತೃಪ್ತಿಯಾಗಿಟ್ಟುಕೊಳ್ತವೆ. ಎರಡೇ ನದಿಗಳು. ವೋಲ್ಗಾ ನದಿ ಅಂತಕ್ಕಂಥದ್ದು ರಷ್ಯಾವನ್ನು ಸಂತೃಪ್ತಿಯಾಗಿಟ್ಟುಕೊಳ್ಳುತ್ತೆ. ಥೇಮ್ಸ್ ನದಿ ಅಂತಕ್ಕಂಥದ್ದು ಇಂಗ್ಲೆಂಡನ್ನು ಸಂತೃಪ್ತಿಯಾಗಿಟ್ಟುಕೊಳ್ಳುತ್ತೆ. ನೈಲ್ ನದಿ ಈಜಿಪ್ಟನ್ನು ಸಂತೃಪ್ತಿಯಾಗಿಟ್ಟುಕೊಳ್ಳುತ್ತೆ. ಆದರೆ ಭಾರತದಲ್ಲಿ ನೂರಾರು ನದಿಗಳಿಂದ ಸಂತೃಪ್ತಿಯಾಗಿರ್ತವೆ. ಗಂಗಾ ನದಿ, ಯಮುನಾ ನದಿ, ಬ್ರಹ್ಮಪುತ್ರ ನದಿ, ಸಿಂಧೂ ನದಿ, ಮಾನಸ ನದಿ, ಮಾನಸ ಸರೋವರ, ನೋಡಿ, ಕಾವೇರಿ ನದಿ, ಗೋದಾವರಿ ನದಿ, ತುಂಗಭದ್ರಾ ನದಿ, ಭದ್ರಾ ನದಿ, ಕೃಷ್ಣಾ ನದಿ, ಭೀಮಾ ನದಿ, ಓಳಿ ನದಿ, ಬೆಣ್ಣೆ ನದಿ, ತೊರೆ ನದಿ ಅಂತ ಒಂದಲ್ಲ ಎರಡಲ್ಲ. ಇಲ್ಲಿ ನೋಡಿ, ನೇತ್ರಾವತಿ, ಕುಮಾರಧಾರ, ಪಾಯಸ್ವಿನಿ, ಒಂದ ಎರಡ ಸಾವಿರಾರು ನದಿಗಳು ಈ ದೇಶವನ್ನು ಸಂತೃಪ್ತಿಯಾಗಿರ್ತವೆ. ಹೀಗೆ ನಾವು ನದಿಗಳಿಗೆ ಮತ್ತು ಮಣ್ಣುಗಳು ಭೂಮಿಯ ಮೇಲೆ ಜಗತ್ತಿನ
ಕೆಲವು ಮಣ್ಣುಗಳು ಜಗತ್ತನ ಆ ದೇಶದ ಸಂಪತ್ತನ್ನೇ ಸೃಷ್ಟಿ ಮಾಡಿಬಿಡ್ತವೆ. ಮೊದಲೆಲ್ಲ ನೀವು ಕೇಳಿದ್ವಿ, ಮನೆ ಕಟ್ಬಿಟ್ಟು ಮನೆಗೆ ಚಾವಣಿಗೆ ಮ್ಯಾಂಗ್ಳೂರ್ ಹೆಂಚ್ ಅಂತ ಹಾಕೋದು, ಮಣ್ಣಿಂದ ಮಾಡೋದು ಅದನ್ನು. ಆ ಮಂಗಳೂರಿನ ಜನ ಆ ಸಂಪತ್ತನ್ನಾಗಿಸು ಈಗ ಅದು ಕಣ್ಮರೆ ಆಗ್ತಾ ಇದೆ. ಎಸ್, ಹಾಗೆ ಫಲವತ್ತಾದ ಮಣ್ಣುಗಳು, ಕೆಂಪು ಮಣ್ಣುಗಳು, ಕಪ್ಪು ಮಣ್ಣು, ಜೇಡಿ ಮಣ್ಣು, ಜಂಬಿಟ್ಟಿಗೆ ಮಣ್ಣು ಇವೆಲ್ಲವೂ ಸಹ, ಮತ್ತೆ ಆ ಮಣ್ಣಿನಲ್ಲಿ ಸಿಗುವಂತಹ ಅದಿರುಗಳು, ಓರ್ಸ್, ಐರನ್ ಓರ್ಸ್, ಸಿಲ್ವರ್ ಓರ್ಸ್, ಗೋಲ್ಡನ್ ಓರ್ಸ್, ಚಿನ್ನದ ಅದಿರು, ಕಬ್ಬಿಣದ ಅದಿರು, ಮ್ಯಾಗ್ನೇಸಿಯಂ ಅದಿರು, ಬ್ಯಾಸ್ಕೆಟ್, ಹೀಗೆ ಬೇರೆ ಬೇರೆ ಕಾಫರ್ ಓರ್, ಈ ಎಲ್ಲ ಅದಿರುಗಳು ಸಹ ಸಿಗ್ತವೆ. ಇಷ್ಟೆಲ್ಲ ಇದ್ದು ಕೆಲವೊಮ್ಮೆ ಭೂಮಿ ನಮ್ಮ ಜೊತೆ ಮುನ್ಸ್ಕೊಳ್ಳುತ್ತೆ. ಇಟ್ಕೆದಾಗ ಭೂಮಿ ಅಲಗಾಡ್ಬಿಡುತ್ತೆ, ಶಬ್ದ ಬಂದ್ಬಿಡುತ್ತೆ, ಜ್ವಾಲಾಮುಖಿ ಉಂಟಾಗುತ್ತೆ, ಕುಸಿತ ಉಂಟಾಗುತ್ತೆ. ಇದನ್ನೆಲ್ಲ ನಾವು ಭೂಕಂಪ ಅಂತ ಬರುತ್ತೆ, ಭೂಮಿಯ ಭೂಕಂಪ. ಹಾಗೆ ಜ್ವಾಲಾಮುಖಿಗಳು ಉಂಟಾಗ್ತವೆ. ಹೀಗೆ ಗಣಿಗಾರಿಕೆ, ವಾಯುಗುಣ, ಹವಾಗುಣ, ಇಷ್ಟೆಲ್ಲ ವಿಚಾರಗಳನ್ನು ನಾವು ಭೂಗೋಳಶಾಸ್ತ್ರದಲ್ಲಿ ಓದಬೇಕಾಗುತ್ತೆ. ಮತ್ತು ಈ ಸಣ್ಣ ಸಣ್ಣ ವಿಚಾರಗಳನ್ನು ತಿಳ್ಕೊಬೇಕಾಗುತ್ತೆ. ಇದನ್ನು ಏನು ಮಾಡ್ಬೋದು ಅಂತ ಮುಂದೆ ಟಾಪಿಕ್ ಬಂದಾಗ ಒಂಚೂರು